ಹಲೋ ಹಲೋ ಹಲೋ. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರದ ಆರಾಧ್ಯ ದೇವರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಆಗಮಿಸಿರುವಂತಹ ಎಲ್ಲ ಕಲಾಸಕ್ತ ಬಂಧುಗಳೇ, ಇವತ್ತು ಅತ್ಯಂತ ಸಂತೋಷದ ಹೊಸ್ತಿಲಲ್ಲಿ ಬಂದು ನಾವು ನಿಂತಿದ್ದೇವೆ. ಪಂಜರ ಪಕ್ಷಿ ಅನ್ನುವಂತಹ ಪ್ರಸಂಗ 148ನೆಯ ಪ್ರಯೋಗದೊಂದಿಗೆ ಈ ವರ್ಷದ ತಿರುಗಾಟಕ್ಕೆ ಮಂಗಲ ಹೇಳುವಂಥ ಹೊತ್ತಿದು. ಇಂತಹ ಈ ಶುಭ ಸಂದರ್ಭದಲ್ಲಿ ಒಂದು ಪುಟ್ಟ ಸಭಾ ಕಾರ್ಯಕ್ರಮವನ್ನು ನಡೆಸಿ ಮೇಳಕ್ಕೆ ಸೇವೆಯನ್ನು ಸಂದಾಯ ಮಾಡಿದಂತಹ ಸೇವಾಕರ್ತರಿಗೆ ಮತ್ತು ಪ್ರಸಂಗಕರ್ತರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅನ್ನುವ ಆಶಯದೊಂದಿಗೆ ಈ ಪುಟ್ಟ ಸಭಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಕೆಲವು ನಿಮಿಷಗಳ ಕಾಲ ನಡೆಯುವಂತಹ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕ ವಿನಂತಿ ಮಾಡಿಕೊಳ್ತಾ, ಇವತ್ತಿನ ಈ ಸಮಾರಂಭದಲ್ಲಿ ಮೇಳದ ಯಜಮಾನರಾಗಿರುವಂತಹ ವೈ ಕರುಣಾಕರ ಶೆಟ್ಟಿಯವರು ನಮ್ಮೊಂದಿಗಿರುತ್ತಾರೆ. ಹಾಗೆ ಕ್ಷೇತ್ರದ ಧರ್ಮದರ್ಶಿಗಳಾಗಿರುವಂತಹ ಅಮರನಾಥ್ ಶೆಟ್ಟಿಯವರು, ಪ್ರಸಂಗಕರ್ತರಾದಂತಹ ನಂದೀಶರು, ಹಾಗೆ ಮಾಜಿ ಆಡಳಿತ ಮುಕ್ತೇಸರಾಗಿರುವಂತಹ ರಾಮಚಂದ್ರ ಶೆಟ್ಟಿಯವರು ನಮ್ಮೊಂದಿಗೆ ವೇದಿಕೆಯಲ್ಲಿರ್ತಾರೆ. ಪ್ರಸಂಗಕರ್ತರಾಗಿರುವಂತಹ ಪವನ್ ಕಿರಣಕೆರೆ ಇವರು ಕೂಡ ನಮ್ಮೊಂದಿಗಿದ್ದು ಕಾರ್ಯಕ್ರಮ ಚಂದಗಾಣಿಸಿಕೊಡುವರಿದ್ದಾರೆ. ಹಾಗಾಗಿ ವೈ ಕರುಣಾಕರ ಶೆಟ್ಟಿಯವರು ಮೊದಲುಗೊಂಡು ಎಲ್ಲ ಗಣ್ಯರನ್ನು ನಾನು ವೇದಿಕೆಗೆ ಬರುವಂತೆ ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೇನೆ. ಯಾವುದೇ ಪುಟ್ಟ ಸಭಾ ಕಾರ್ಯಕ್ರಮ ಇರಬಹುದು, ದೊಡ್ಡದಿರುವುದು, ನಾವು ಆಮಂತ್ರಿಸಿದಂತಹ ಗಣ್ಯರು ವೇದಿಕೆಗೆ ಬರುವ ಹೊತ್ತಿಗೆ ಅವರನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ಳುವಂಥದ್ದು ನಮ್ಮೆಲ್ಲ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಅಂತೆಯೇ ವೈ ಕರುಣಾಕರ ಶೆಟ್ಟಿಯವರು ಮೊದಲುಗೊಂಡು ಎಲ್ಲರೂ ಕೂಡ ಆದಷ್ಟು ಬೇಗನೆ ವೇದಿಕೆಯ ಮೇಲೆ ಬರುವಂತೆ ತಮ್ಮಲ್ಲಿ ಪ್ರೀತಿಪೂರ್ವಕ ಕೇಳಿಕೆ. ಅವರೆಲ್ಲ ಬಂದು ಕುಳಿತುಕೊಳ್ಳಿ. ಆದರೆ ಅತ್ಯಂತ ಸಂತೋಷದಿಂದ ಹೇಳಬೇಕಾದ್ದೇನು ಅಂತಂದ್ರೆ, ನಮ್ಮಲ್ಲಿ ರಂಗಸ್ಥಳವನ್ನು ಚಲಿಸುವ ದೇವಾಲಯ ಅಂತ ನಾವು ಕರೀತೇವೆ. ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿದೆ, ಯಾವ ಕ್ಷೇತ್ರದ ಹೆಸರಿನಿಂದ ಮೇಳ ಹೊರಡುತ್ತದೋ ಕ್ಷೇತ್ರದಲ್ಲಿ ಪೂಜೆ ಆಗಿ ರಾತ್ರಿ ಬಾಗಿಲು ಹಾಕ್ತಾರೆ, ದೇವರಲ್ಲಿ ಇರ್ತಾರೆ. ಆದರೆ ಆ ಮೇಳದ ರಂಗಸ್ಥಳ ಮಾತ್ರ ತೆರೆದು ಕಲಾ ಪ್ರದರ್ಶನವು ನೀಡುತ್ತಾ ಇರುತ್ತದೆ. ನಮಗೆಲ್ಲ ಗೊತ್ತಿರುವ ಹಾಗೆ, ಯಾವುದೇ ಒಂದು ಪುಣ್ಯಕ್ಷೇತ್ರದ ಯಕ್ಷಗಾನ ನಡೆದರೆ ನಮ್ಮ ನಂಬಿಕೆ ಏನಿರುತ್ತದೆ ಅಂತಂದ್ರೆ, ಅಲ್ಲಿ ಪೂಜೆ ಆದ ಬಳಿಕ ನಡುರಾತ್ರಿಯ ಹೊತ್ತಿಗೆ ಆ ಕ್ಷೇತ್ರದ ದೇವರು ಮೇಳದ ಹತ್ರ ಬರ್ತಾರೆ ಅನ್ನುವಂತಹ ಒಂದು ನಂಬಿಕೆಯೊಂದಿಗೆ ನಾವು ದೇವರ ಸೇವೆಯನ್ನು ಮಾಡಿಕೊಂಡು ಬಂದವರಿದ್ದೇವೆ. ಹಾಗಾಗಿ ಈ ದುರ್ಗಾ ಪರಮೇಶ್ವರಿಯ ಹೆಸರಿನ ಈ ಮೇಳ ಊರಿನ ಬೇರೆ ಬೇರೆ ಭಾಗಗಳಲ್ಲಿ ತನ್ನ ಪ್ರವಾಸವನ್ನು ಕೈಗೊಂಡು ಇವತ್ತಿಗೆ ಈ ಮಂಗಲವನ್ನು ಹಾಡುವುದಕ್ಕೆ ಇಲ್ಲಿ ಬಂದು ನಿಂತಿರುವ ಈ ಹೊತ್ತು, ಈ ವೇದಿಕೆಯಲ್ಲಿ ನಮ್ಮೊಂದಿಗಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ಒಂದೇ ಮಾತಿನಲ್ಲಿ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ನಾನು ಕೋರುತ್ತೇನೆ. ಅಂತೆಯೇ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಚಂದಗಾಣಿಸಿಕೊಡುತ್ತಿರುವಂತಹ ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತ. ನಿಮ್ಮದೇ ಚಪ್ಪಾಳೆಯ ಮೂಲಕ ಸ್ವಾಗತವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಈ ಶುಭ ಸಂದರ್ಭದಲ್ಲಿ ಮೂವರಿಗೆ ಅಭಿನಂದನೆಯನ್ನು ಸಲ್ಲಿಸುವುದಕ್ಕಿದೆ. ಮೊದಲಿಗೆ ಶ್ರೀಮತಿ ರತ್ನಗಾಣಿಗ ಮತ್ತು ಮಕ್ಕಳು ಹರಾವರಿ ಮಣ್ಸೆ ಅವರು ಈ ದೇವಿ ಮಹಾತ್ಮೆ ಪ್ರಸಂಗ ನಡೆಸುವುದಾದರೆ ದೇವರ ತೊಟ್ಟಿಲನ್ನು ಇಡುವುದಕ್ಕೆ ಒಂದು ವೇದಿಕೆ ಬೇಕಾಗುತ್ತದೆ, ಉಯ್ಯಾಲೆಯನ್ನು ಇಡುವುದಕ್ಕೆ. ಆ ಉಯ್ಯಾಲೆಯನ್ನು ಸೇವಾರೂಪವಾಗಿ ಸಮರ್ಪಿಸಿದಂಥವರು ಶ್ರೀಮತಿ ರತ್ನಗಾಣಿಗ ಮತ್ತು ಮಕ್ಕಳು ಹರಾಬರಿ ವಣಸೆ. ಅವರ ಕಡೆಯಿಂದ ವೇದಿಕೆಗೆ ಬರುವಂತೆ ಅವರು ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ಶ್ರೀಮತಿ ಶಾಲಿನಿ ಶ್ರೀ ವಿಜಯ್ ಅಮೀನ್
ಅವರು ಈ ರಂಗಸ್ಥಳಕ್ಕೆ ಹಾಕುವಂತಹ ಏನು ಹಾಸು ಇದೆ ಅದನ್ನು ಸೇವಾರೂಪವಾಗಿ ಸಮರ್ಪಿಸಿದ್ದಾರೆ. ಅಂತೆಯೇ ಶ್ರೀಮತಿ ಪಾರ್ವತಿ ಮತ್ತು ಶ್ರೀ ಶೇಷು ಮಡಿವಾಳ ಗೋರಾಜೆ ಅವರು ಮೇಳಕ್ಕೆ ಒಂದು ಕೆಂಪು ಮುಂಡಾಸನ್ನು ಸೇವಾರೂಪವಾಗಿ ಸಮರ್ಪಿಸಿದ್ದಾರೆ. ಅವರೆಲ್ಲರೂ ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬನ್ನಿ. ಬಂಧುಗಳೇ, ಬಹಳ ಸಂತೋಷ ಆದ ನನಗೆ ಪ್ರಭಾಕರ್ ಗಾಣಿಗರನ್ನು ವೇದಿಕೆಯಲ್ಲಿ ನೋಡಬೇಕಿದ್ರೆ. ದೇವರನ್ನು ಕೂರಿಸುವುದಕ್ಕೆ, ಉಯ್ಯಾಲೆ ನೀಡುವುದಕ್ಕೆ ಬೇಕಾದಂತಹ ವೇದಿಕೆಯನ್ನು ತಮ್ಮ ಅಮ್ಮನ ಹೆಸರಿನಲ್ಲಿ ಅವರು ಮೇಳಕ್ಕೆ ಸಮರ್ಪಿಸ್ತಾರೆ. ಅವ್ರ ಬಗ್ಗೆ ನಾನು ಒಂದು ಮಾತನ್ನು ಹೇಳಬೇಕು. ಅವರು ಸ್ವಂತ ಉದ್ಯಮವನ್ನು ಮಾಡಿಕೊಂಡು ತೃಪ್ತರಾದವರು. ಆದರೆ ಅವರ ಸಹವರ್ತಿಗಳ ಪ್ರೇರಣೆಯೊಂದಿಗೆ ಮತ್ತೊಂದು ಉದ್ಯಮವನ್ನು ಆರಂಭ ಮಾಡಿ ಆ ಮೂಲಕ ಅನೇಕರಿಗೆ ಬದುಕು ಕೊಡುವಂತಹ ಜೀವನವನ್ನು ಕೊಡುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ಹಾಗಾಗಿ ಅದರ ಫಲಶ್ರುತಿಯಾಗಿ ಆ ಒಂದು ಸಾರ್ಥಕ ಸೇವೆಯ ನೆನಪಿಗಾಗಿ ಅಮ್ಮನ ಹೆಸರನ್ನು ಮುಂದಿಟ್ಟುಕೊಂಡು ಈ ಹಾಲಾಡಿಯ ಅಮ್ಮನಿಗೊಂದು ವೇದಿಕೆಯನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಅವರನ್ನು ಈ ವೇದಿಕೆಯಲ್ಲಿ ಎಲ್ಲ ಗಣ್ಯರ ಜೊತೆಯಾಗಿ ಅಭಿನಂದಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಂತೆಯೇ ಶ್ರೀಮತಿ ಪಾರ್ವತಿ ಮತ್ತು ಶ್ರೀ ಶೇಷು ಮಡಿವಾಳ ಗೋರಾಜೆಯವರು ಮೇಳಕ್ಕೊಂದು ಕೆಂಪು ಮುಂಡಾಸನ್ನು ಸಮರ್ಪಿಸಿದ್ದಾರೆ. ನಮಗೆ ಒಂದು ಗೊತ್ತಿರಬೇಕಾದ ವಿಷಯ ಏನು ಅಂತಂದ್ರೆ, ಯಕ್ಷಗಾನದ ಕಿರೀಟಗಳು ಅಂತಂದ್ರೆ ಅದು ಕೇವಲ ಕಿರೀಟಗಳಲ್ಲ, ಅದು ದೇವರ ಸಾನ್ನಿಧ್ಯವಿರುವ ಬಿಂಬಗಳ ಹಾಗೆ. ಹಾಗಾಗಿ ಅನೇಕ ಮೇಳಗಳಲ್ಲಿ ಕಿರೀಟವನ್ನೇ ದೇವರ ಪ್ರತೀಕವಾಗಿ ಪೂಜೆ ಮಾಡುವಂತಹ ಒಂದು ಸಂಪ್ರದಾಯ ಇದೆ. ಹಾಗಾಗಿ ಆ ಸೇವೆಯನ್ನು ಸಮರ್ಪಿಸಿದಂತಹ ಪಾರ್ವತಿ ಮತ್ತು ಶ್ರೀ ಶೇಷು ಮಡಿವಾಳ ಗೋರಾಜೆ ಅವರಿಗೆ ಅಭಿನಂದನೆಗಳು. ಅಂತೆ ಈ ರಂಗಸ್ಥಳದ ಹಾಸನ್ನು ಸೇವಾರೂಪವಾಗಿ ಸಮರ್ಪಿಸಿದವರು ಶ್ರೀಮತಿ ಶಾಲಿನಿ ಮತ್ತು ಶ್ರೀ ವಿಜಯ್ ಅಮೀನ್ ಅವರು. ನಮ್ಗೆ ಹೇಳುವುದಕ್ಕೆ ಸುಲಭ, ರಂಗಸ್ಥಳದ ಹಾಸು ಒಂದು ಮ್ಯಾಟ್ ಅನ್ನು ಸೇವಾರೂಪವಾಗಿ ಕೊಟ್ಟಿದ್ದಾರೆ ಅಂತ. ಆದರೆ ದೇವರನ್ನು ಪ್ರಾರ್ಥಿಸಿ ಗೆಜ್ಜೆ ಕಟ್ಟಿದ ಕಾಲುಗಳು ಕುಣಿಯುವಂತಹ ಪಾವನ ಜಾಗ ಈ ರಂಗಸ್ಥಳ. ಅದಕ್ಕೊಂದು ಸೌಭಾಗ್ಯ ಬೇಕು. ಹಾಗಾಗಿ ನಾನು ಯಾವಾಗಲೂ ಹೇಳ್ತಾ ಇರುವುದು, ರಂಗಸ್ಥಳ ಅಂದ್ರೆ ಚಲಿಸುವ ದೇವಾಲಯ ಅನ್ನೋದು ಅದೇ ಕಾರಣಕ್ಕೆ ಮಾತ್ರ ಅಲ್ಲ. ಈ ವೇದಿಕೆಯಲ್ಲಿ ಸನ್ಮಾನ ನಡೀತದೆ ಅಂತಾದ್ರೆ ಅದು ತಾಯಿ ದುರ್ಗಾ ಪರಮೇಶ್ವರಿಯ ಅಂಗಣದಲ್ಲಿ ನಡೆಯುವಂತಹ ಅಭಿನಂದನೆಗೆ ಸಮಾನ ಅನ್ನುವ ಭಾವದೊಂದಿಗೆ ನಾವು ಅದೇ ಗೌರವದಿಂದ ಅವರನ್ನು ಅಭಿನಂದಿಸಿದ್ದೇವೆ. ಸಮ್ಮಾನ ಸ್ವೀಕರಿಸಿರುವ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ, ನೀವೆಲ್ಲೊಂದು ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಯನ್ನು ಹೇಳಿಬಿಡಿ. ಅವರಿಗೆ ಶ್ರೀದೇವರು ಆಯುರಾರೋಗ್ಯ ಭಾಗ್ಯ ಸಕಲ ಸೌಭಾಗ್ಯಗಳನ್ನು ಅನುಗ್ರಹಿಸಿ ಇನ್ನು ಮುಂದಕ್ಕೆ ಇದಕ್ಕಿಂತ ವಿಶೇಷ ಸೇವೆಗಳನ್ನು ಸಮರ್ಪಿಸುವ ಭಾಗ್ಯವನ್ನು ಭಗವತಿ ದಯಪಾಲಿಸಲಿ ಅಂತ ಪ್ರಾರ್ಥಿಸ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ವೇದಿಕೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ಶುಭವಾಗಲಿ. ಹಾಗೆ ಇದೀಗ ಮುಂದಿನ ಸನ್ಮಾನ ಪವನ್ ಕಿರಣ್ ಕೆರೆಯವರಿಗೆ. ದಯವಿಟ್ಟು ಪವನಣ್ಣ ಬಂದು ನೀವು ಇಲ್ಲಿ ಆಸೀನರಾಗಬೇಕು ಅಂತ. ಇನ್ನು ನಾನು ಮಾತಾಡಬೇಕಾದಿಲ್ಲ ಅಂತ ನನಗೆ ಅರ್ಥ ಆಗ್ತದೆ. ಯಾಕೆ ಅಂದ್ರೆ ಅವ್ರು ಬರಬೇಕಂದಾಗಲೇ ಕೇಳುವ ಚಪ್ಪಾಳೆಯ ಸದ್ದು. ಬಹುಶಃ ಪಕ್ಷಿಯನ್ನು ಪಂಜರದೊಳಗೆ ಇಟ್ಟು ಪಂಜರದ ಒಳಗಿದ್ದ ಕಲಾಸಕ್ತರನ್ನೆಲ್ಲ ಹೊರಗೆ ಇಳುಕೊಂಡು ಬಂದಂತಹ ಹೆಗ್ಗಳಿಕೆ ಸಂದಾಯ ಆಗೋದಾದ್ರೆ ಇವತ್ತು ಪವನಣ್ಣನಿಗೆ. ಬಂಧುಗಳೇ, ಗೊತ್ತಿರಲಿ, ಬಹುಶಃ ಅವರ ಬಗ್ಗೆ ನಾನು ತುಂಬ ಮಾತಾಡಬೇಕಾದಿಲ್ಲ. ಯಾಕೆ ಅಂತಂದ್ರೆ ನೀವು ಯಕ್ಷಗಾನ ಪ್ರಸಂಗ ನೋಡಿದ್ದೀರಿ. ಇವತ್ತು ಅವ್ರನ್ನ ಊರಿನ ಪಕ್ಕದಿಂದ ಬಂದವರು ಹೇಳ್ತಾರೆ, ಪವನ್ ಬರ್ತಾರೆ ಅಂತ ನಿಮ್ಮನ್ನು ದಾರಿಯಲ್ಲಿ ನಿಂತು ನಿಮ್ಮ ಆಗಮನಕ್ಕೆ ಕಾಯ್ತಾ ಇದ್ರು. ಅಂದ್ರೆ ಊರಿನವರು ಕಾಯ್ತಾರೆ. ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು, ತೀರ ಹಳ್ಳಿಯ ಪ್ರದೇಶ, ಇನ್ನೂ
ನಾಗರಿಕತೆಯ ಕಡೆಗೆ ಪೂರ್ತಿ ತೆರೆದುಕೊಳ್ಳದ ಒಂದು ಗ್ರಾಮೀಣ ಭಾಗದ ಹುಡುಗ ಅಂತ ಅವರ ಊರಿನ ಬಗ್ಗೆ ಮಾತನಾಡ್ತಾ ಇದ್ರು. ಆದರೆ ಮುಂದುವರೆದು ಹೇಳ್ತಾರೆ, ಕವಿ ಕುವೆಂಪು ಅವರು ಹುಟ್ಟಿದ ಮಗ್ಗುಲಿನ ಊರು ಅಂತ. ರಸಋಷಿಯೇ ಹುಟ್ಟಿದ ಊರಿನ ಮಗ್ಗುಲಲ್ಲಿರುವ ಹುಡುಗ ಯಕ್ಷಗಾನದ ರಸಋಷಿ ಆಗದೆ ಮತ್ತಿನ್ನೇನಾಗಬೇಕು. ಹಾಗಾಗಿ ನಮಗೆಲ್ಲ ಸಂತೋಷ ಆ ಕಾರಣಕ್ಕೆ. ಅವರು ಕೇವಲ ಪ್ರಸಂಗವನ್ನು ಬರೆಯುವುದಲ್ಲ, ಪ್ರಸಂಗ ಪ್ರದರ್ಶನಕ್ಕೆ ನಿಂತು ಮಾರ್ಗದರ್ಶನ ಮಾಡುತ್ತಾರೆ. ಮೇಳದ ಪ್ರತಿಯೊಬ್ಬ ಕಲಾವಿದನೂ ಕೂಡ ಅವರನ್ನ ಸಂಪರ್ಕಿಸಿ ಮಾಹಿತಿ ಕೇಳಿದರೆ ಅವರಿಗೆ ಮಾಹಿತಿ ಕೊಟ್ಟು ಆ ಕಥೆ ಅರ್ಥಪೂರ್ಣವಾಗಿ ಮೂಡಿ ಬರುವಲ್ಲಿ ಅವರು ಮಾರ್ಗದರ್ಶನವನ್ನು ಮಾಡುತ್ತಾರೆ. ಈಗಾಗಲೇ ಅನೇಕ ಪ್ರಸಂಗಗಳನ್ನು ರಚಿಸುವುದರ ಮೂಲಕ ಯಕ್ಷಗಾನ ಪ್ರೇಮಿಗಳ ಗೌರವಕ್ಕೆ ಪಾತ್ರರಾದರೆ ತಮ್ಮ ಅದ್ಭುತವಾದಂತಹ ವಾಗ್ವೈಖರಿಯಿಂದ ವಿದ್ವಜ್ಜನರಿಂದ ಮಾನಿತರಾದಂತಹ ಪವನಣ್ಣನನ್ನು ಅಭಿನಂದಿಸುವುದಕ್ಕೆ ನಮಗೆಲ್ಲ ಸಂತೋಷ ಆಗ್ತದೆ. ಹೆಚ್ಚೇನು ಹೇಳಲಾರೆ ನಾನು. ಅವರು ಯಾವಾಗಲೂ ಮಾತಾಡಬೇಕಿದ್ರೆ ಶಾರದಾ ಭಗವತಿ ಅಂತ ಅವಳ ಹೆಸರನ್ನು ಆರಂಭ ಮಾಡಿ ಅವರ ಮಾತುಗಳನ್ನು ಶುಭಾರಂಭ ಮಾಡುತ್ತಾರೆ. ಇಲ್ಲಿರುವಂತಹ ತಾಯಿ ದುರ್ಗಾ ಪರಮೇಶ್ವರಿ ಅವರಿಗೆ ಶಾರದೆಯಾಗಿ ಅನುಗ್ರಹವನ್ನು ಮಾಡಲಿ, ಲಕ್ಷ್ಮಿಯಾಗಿ ಸರ್ವಸಂಪದವನ್ನು ಅನುಗ್ರಹ ಮಾಡಲಿ. ಮಾತ್ರ ಅಲ್ಲ, ಅವರ ಜೊತೆಗೆ ಅವರನ್ನು ಅನುಗ್ರಹಿಸುವುದಕ್ಕೆ ಭಗವತಿ ಯಾವತ್ತೂ ಜೊತೆಗಿರಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ನನಗೆ ಚಿದಾನಂದ ಅವಧೂತರ ಒಂದು ಮಾತು ನೆನಪಾಗುತ್ತದೆ. ಅವಳು ಹೇಳ್ತಾರೆ ದೇವಿಯ ಮೂಲಕ, ಏನು ಅಂತಂದ್ರೆ, ನನ್ನನ್ನು ನಂಬಿ ನೀನು ಆರಾಧನೆ ಮಾಡ್ತಾ ನಿನ್ನನ್ನು ನನಗೆ ಒಪ್ಪಿಸಿ ಬದುಕುವುದಾದರೆ ನಿನ್ನನ್ನು ಅಮ್ಮ ಮಗುವನ್ನು ಮಡಿಲಲ್ಲಿ ಮಲಗಿಸಿದಂತೆ ನಿನ್ನನ್ನು ನಾನು ನೋಡಿಕೊಳ್ಳುತ್ತೇನೆ. ನೀನು ಭಯ ಪಡಬೇಡ. ನಿನಗೆ ಯಾರಾದರೂ ಶತ್ರುಗಳಿದ್ದಾರೆ ಅಂತಾದ್ರೆ ನಿನಗೆ ಕಾಣಿಸದಂತೆ ಖಡ್ಗಧಾರಿಣಿಯಾಗಿ ನಿನ್ನ ಹಿಂದೆ ನಾನೇ ಸಂಚರಿಸ್ತೇನೆ ಅಂತ ಭಗವತಿ ಹೇಳುತ್ತಾಳೆ. ಹಾಗಾಗಿ ದೇವರಲ್ಲಿ ಪ್ರಾರ್ಥಿಸುವುದು, ಕ್ಷೇತ್ರದ ಆರಾಧ್ಯ ದೇವತೆ ಅವರ ಸದಾಕಾಲ ಅವರಿಗೆ ರಕ್ಷಕಳಾಗಿ ನಿಂತು ಇನ್ನು ಮಹೋನ್ನತ ಪ್ರಸಂಗಗಳು ಅವರಿಂದ ಮೂಡಿ ಬರುವಂತೆ ಭಗವತಿಯ ಕಾರುಣ್ಯ ಇರಲಿ, ಸಜ್ಜನರ ಹಿರಿಯರ ಆಶೀರ್ವಾದ ಇರಲಿ ಅಂತ ಪ್ರಾರ್ಥಿಸ್ತಾ ವೇದಿಕೆಯ ಗಣ್ಯರು ಪವನ್ ಕಿರಣ್ ಕೆರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಅವರ ಊರು ಹರಿಹರಪುರದಿಂದ ಇಲ್ಲಿವರೆಗೆ ಬಂದಿದ್ದಾರೆ. ಎಲ್ಲಿಯ ಹಾಲಾಡಿ ಎಲ್ಲಿಯ ಹರಿಹರಪುರ. ಅವರಿಗೊಂದು ಆಸೆ ಇದೆ, ಏನು ಅಂತಂದ್ರೆ, ನಮ್ಮ ಊರಿನ ಹುಡುಗ ಪ್ರಸಂಗ ಬರೆದು ಇಷ್ಟೆಲ್ಲ ಗೌರವ ಸ್ವೀಕರಿಸಬೇಕಿದ್ರೆ ನಮ್ಮ ಊರಿನ ಗೌರವವಾಗಿ ಒಂದು ಶಾಲು ತೊಡಿಸಿ ಮಾಲಾರ್ಪಣೆ ಮಾಡಬೇಕು ಅಂತ ಅವರಿಗೆ ಅಪೇಕ್ಷೆ ಇದೆ. ಹಾಗಾಗಿ ಅವರನ್ನು ನೆರವೇರಿಸಿಕೊಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಾನಸ ವೀಣೆ ತಂತಿಯ ಮೀಟಿ. ಈ ಪದ್ಯ ಕೇಳುವಾಗ ನನಗೊಂಥರ ಖುಷಿಯಾಗೋದು ಯಾಕೆ ಗೊತ್ತಾ? ಚಲನಚಿತ್ರದ ಕಥೆಯನ್ನು ಯಕ್ಷಗಾನ ಮಾಡಿದರೆ ವಿಮರ್ಶೆ ಬರೆಯುವವರು ಇದ್ದಾರೆ. ಆದರೆ ಇವತ್ತು ಚಲನಚಿತ್ರದ ಪದ್ಯ, ಈ ಯಕ್ಷಗಾನದ ಪದ್ಯವನ್ನು ಚಲನಚಿತ್ರದ ಶೈಲಿಗೆ ತಂದಿದ್ದಾರಲ್ಲ, ಇದು ಯಕ್ಷಗಾನದ ಸಾಮರ್ಥ್ಯ ಅಂತ. ಹಾಗಾಗಿ ಇಂತಹ ಸಂತಸದ ಸನ್ನಿವೇಶಗಳಲ್ಲಿ ಜೊತೆಯಾಗೋಣ. ಇದೀಗ ಹರಿಹರಪುರದಿಂದ ಬಂದಂತಹ ಬಂಧುಗಳು ಪವನಣ್ಣನಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಮನವ ಬೆಳಗಿದೆ ಬಾನಲಿ ಮಿಂಚಿದ ಶಶಿರನ್ಮನವ ಬೆಳಗಿದೆ. ಮಾನಸ ವೀಣೆ ತಂತಿಯ ಮೀಟಿ ತಂತಿಯ ಮೀಟಿ ಹೊಸ ಗಾನ ಹಾಡಿದೆ. ಬಂಧುಗಳೇ, ಪವನ ಅನ್ನುವುದಕ್ಕೆ ಗಾಳಿ ಅಂತ ಅರ್ಥ. ಗಾಳಿ ಸೌಗಂಧವನ್ನು ಎಲ್ಲಿಂದೆಲ್ಲಿಗೂ ಹಾಗೆ ತರ್ತದೆ ತನ್ನ ಜೊತೆಗೆ. ಮಂದ ಮಾರುತ ಬೀಸುತ್ತಾ ಅದರ ಜೊತೆಗೆ ಸೌಗಂಧ ಬಂದರೆ ಅದನ್ನು ಆಸ್ವಾದಿಸುವ ಭಾಗ್ಯ ನಮ್ಮದ್ದು. ಹಾಗೆ ಕಲಾ ಸೌಗಂಧವನ್ನು, ಕಲಾರಸಿಕರ
ಇಡೀ ಜಗತ್ತಿಗೆ ಪಸರಿಸಿದ ಪವನ ಅದು ಪವನ್ ಕಿರಣ್ ಕೆರೆಯವರು, ನಮಗೆ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಹಾಗಾಗಿ ಬಹುಶಃ ಇವತ್ತು ಅವರಿಗೆ ಸಂತೋಷ ಆಗೋದಲ್ಲ, ಅವರಿಗೊಂದು ಧನ್ಯತೆ ಇರುತ್ತದೆ ಅಂತ ನಾನು ಭಾವಿಸ್ತೇನೆ. ಆ ಧನ್ಯತೆಯ ನುಡಿಗಳನ್ನು ಅವರು ಆಡುತ್ತಾರೆ. ಮತ್ತೆ ಇನ್ನೊಂದು ಗಮನಕ್ಕೆ, ತಪ್ಪು ತಿಳಿಬೇಡಿ, ಶಿಳ್ಳೆ ಸುಂಬ ಗೊಂದಲ ಮಾಡಿದೆ ಅಲ್ಲ, ಸಭಾ ಕಾರ್ಯಕ್ರಮ ಮುಗಿಯುವವರೆಗೆ ನಿಮ್ಮ ಸಂತೋಷವನ್ನು ಅಭಿವ್ಯಕ್ತಿಗೊಳಿಸುವುದಕ್ಕೆ ಚಪ್ಪಾಳೆ ಮಾತ್ರ ಬಳಸಿದರೆ ನಮಗೆ ಸಂತೋಷ ಆಗುತ್ತದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸಹಕರಿಸಬೇಕು ಅನ್ನುವ ಪ್ರೀತಿಪೂರ್ವಕ ಕೇಳಿಕೆಯೊಂದಿಗೆ ಪವನಣ್ಣನ ಮಾತುಗಳಿಗೆ ನೀವು ಕಿವಿಯಾಗಬೇಕು. ಶಾರದಾ ಗುರುಭ್ಯೋ ನಮಃ. ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷ ಜಂತು ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಂ ದದಾಸಿ ದಾರಿದ್ರ್ಯ ದುಃಖ ಭಯ ಹಾರಿಣಿ ಕಾ ತ್ವದನ್ಯ ಸರ್ವೋಪಕಾರಕರಣಾಯ ಸದಾರ್ದ್ರ ಚಿತ್ತ. ಕ್ಷೇತ್ರದ ಅಧಿದೇವತೆಯಾದ ದುರ್ಗಾ ಪರಮೇಶ್ವರಿ ಮಲ್ಲು ಚಿಕ್ಕಮ್ಮನವರ ಪಾದಪದ್ಮಗಳಿಗೂ ಮೇಳದ ಮಹಾಗಣಪತಿಗೂ ವಂದಿಸ್ತಾ, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರನ್ನು ಸೇರಿದಂತಹ ಯಕ್ಷಗಾನದ ಆಸಕ್ತ ಬಂಧುಗಳನ್ನು ಬರಮಾಡಿಕೊಳ್ಳುತ್ತಾ ಒಂದೆರಡು ಮಾತುಗಳನ್ನು ಆಡುವುದಕ್ಕೆ ಸಮಯ ಭಿಕ್ಷೆಯನ್ನು ನಿಮ್ಮಿಂದ ಯಾಚಿಸ್ತಾ ಇದ್ದೇನೆ. ದಾಮೋದರ ಶರ್ಮರು ಹೇಳಿದ ಹಾಗೆ ತುಂಬ ಧನ್ಯತೆಯ ಕ್ಷಣ, ಒಂದು ಸಾರ್ಥಕತೆಯ ಕ್ಷಣ. ಮುಂಭಾಗದಲ್ಲಿ ಯಕ್ಷಗಾನವನ್ನು ಪ್ರೀತಿಸುವ ನೀವು, ಹಿಂಭಾಗದಲ್ಲಿ ಯಕ್ಷಗಾನವನ್ನು ನಡೆಸ್ತಕ್ಕಂತಹ ಯಜಮಾನರು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿ, ಇದೆರಡಕ್ಕಿಂತಲೂ ತುಂಬ ಸಂತೋಷ, ಅಭಿಮಾನ ಅದು ಯಾವುದು ಅಂತ ಕೇಳಿದರೆ ಚೌಕಿಯ ಮರೆಯಲ್ಲಿ ನಿಂತು ನೋಡ್ತಾ ಇರೋ ನಮ್ಮ ಕಲಾವಿದರು ಎಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಅಂದರೆ, ಸನ್ಮಾನ ಆಗ್ತಾ ಇರೋದು ನನಗೂ ಅವರಿಗೂ ಅಂತ ಗೊತ್ತಾಗದೇ ಇರುವಷ್ಟು ಪ್ರೀತಿಯಿಂದ ಮುಗ್ಧತೆಯಿಂದ ನೋಡ್ತಾ ಇದ್ದಾರೆ ನಮ್ಮ ಹುಡುಗರು. ಹಾಲಾಡಿ ಮೇಳದ ನಮ್ಮ ತಂಡ ಪಂಜರ ಪಕ್ಷಿ ಎನ್ನುವ ಒಂದು ಆಖ್ಯಾನ, ಒಂದು ಪ್ರಸಂಗ ಕ್ರಾಂತಿಯನ್ನು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ತುಂಬ ಫೇಸ್ಬುಕ್, ವಾಟ್ಸಪ್, ಯೂಟ್ಯೂಬ್ ಯುಗದಲ್ಲಿ ತುಂಬ ಚರ್ಚೆಗಳು ತುಂಬ ಬೇರೆ ಬೇರೆ ಬರುವಾಗ ಯಕ್ಷಗಾನದ ಕಗ್ಗೊಲೆ ಯಕ್ಷಗಾನವನ್ನು ನಾಶ ಮಾಡಿತು, ಹೊಸ ಪ್ರಸಂಗಗಳು ಯಕ್ಷಗಾನವನ್ನು ಕೊಲೆ ಮಾಡಿತು ಎಂಬಿತ್ಯಾದಿ ತುಂಬ ಆರೋಪಗಳ ಮಧ್ಯದಲ್ಲಿ ಪ್ರತಿನಿತ್ಯವೂ 1000ಕ್ಕೆ ಮಿಗಿಲಾದ ಸಂಖ್ಯೆಯ ಪ್ರೇಕ್ಷಕರು ಬಂದು ಇಡೀ ಪ್ರಸಂಗವನ್ನು ಆಸ್ವಾದಿಸಿ ಮೆಚ್ಚಿಸಿ ಮಂಗಳ ಪದ್ಯ ಆಗುವಾಗ ನಿತ್ತು ಕೇಳಿ ಹೋಗುವಷ್ಟು, ಇವತ್ತಿನ ಜಮಾನದ ಭಾಷೆಯಲ್ಲಿ ಹೇಳಬೇಕಿದ್ರೆ ಒಂದು ಟ್ರೆಂಡ್ ಅನ್ನೊಂದು ಪ್ರಸಂಗ ಸೆಟ್ಟು ಮಾಡ್ತದೆ ಅಂತ ಆದರೆ, ಯಕ್ಷಗಾನಕ್ಕೂ ಹೊಸ ಪ್ರಸಂಗಕ್ಕೂ ಆ ದುಡಿಯುವಂತಹ ಕಲಾವಿದರ ಶ್ರದ್ಧೆಗೂ ಈ ಕಾಲದಲ್ಲಿಯೂ ಅಷ್ಟೇ ಬೆಲೆ ಇದೆ. ಅದನ್ನು ಪ್ರೀತಿಸುವ ಒಂದು ದೊಡ್ಡ ವರ್ಗ, ದೊಡ್ಡ ಅಭಿಮಾನಿಗಳು ಕ್ಷೇತ್ರಕ್ಕೂ ಮೇಳಕ್ಕೂ ಯಕ್ಷಗಾನಕ್ಕೂ ಇದ್ದಾರೆ ಅನ್ನೋದು ತುಂಬ ಅಭಿಮಾನದ ಸಂಗತಿ. ಎಷ್ಟು ಆಗಿದೆ ಅಂತ ಕೇಳಿದ್ರೆ ಯಜಮಾನರು ಮಾತಾಡುವಾಗ ಹೇಳಬಹುದು, ದುಬೈಯಿಂದ ಒಂದು ಕಾಲ್ ಬಂದಿದೆ ಯಜಮಾನರಿಗೆ, ಪಂಜರ ಪಕ್ಷಿ ದುಬೈಯಲ್ಲಿ ಮಾಡಿಸಬಹುದಾ ಅಂತ. ನಮ್ಮ ಮೇಳದಲ್ಲಿ ಇದ್ದ ಬಹುತೇಕರಿಗೆ ಪಾಸ್ಪೋರ್ಟೇ ಇಲ್ಲ. ಅದರ ಅರ್ಥ ಹೋಗ್ಲಿಕ್ಕೆ ಆಗುದಿಲ್ಲ ಅಂತಲ್ಲ, ಇನ್ನು ಪಾಸ್ಪೋರ್ಟ್ ಮಾಡಿ ಹೋಗ್ಲಿಕ್ಕೆ ಆಗ್ತದೆ, 2 ತಿಂಗಳು ಸಾಕು. ಅಂದ್ರೆ ಪಾಸ್ಪೋರ್ಟೇ ಇಲ್ಲದೆ ಇರುವಷ್ಟು ರಿಮೋಟ್ ಆಗಿರುವ, ಆಕ್ಸೆಸಬಿಲಿಟಿಗಿಂತ ತುಂಬಾ ಹಿಂದಿರುವವರನ್ನು ಕೂಡ ದುಬೈ ಅಂತ ಯಾವುದೋ ಒಂದು ಹೊರದೇಶದಲ್ಲಿ ಕೂತವ ಇವ ನಮ್ಮ ಮಣ್ಣನ್ನು ಮೆಟ್ಟಬೇಕು, ಅಲ್ಲಿ ಗೆಜ್ಜೆ ಕಟ್ಟಿ ಕುಣಿಬೇಕು, ಅಲ್ಲೊಂದಷ್ಟು ಮಾನಸವೀಣೆಯ ತಂತಿಯನ್ನು ಮೀಟಬೇಕು ಅನ್ನೋ ಅಪೇಕ್ಷೆಯನ್ನು ಪಡ್ತಾನೆ ಅಂತಾದ್ರೆ ಆ ಪ್ರಸಂಗವನ್ನು ಗೆಲ್ಲಿಸಿದ ಇಡೀ ತಂಡದ ಶ್ರಮ ಅಷ್ಟು ದೊಡ್ಡದು ಅಂತ. ನಾನಿಲ್ಲಿ ತುಂಬಾ ಅಭಿಮಾನದಿಂದ, ಯಾವಾಗಲೂ ಗೆಲುವಿಗೆ ತುಂಬಾ ತಂದೆಯಂದಿರಿರ್ತಾರೆ, ಸೋಲು ಅನಾಥವಾಗಿ ನಿಲ್ತದೆ ಪ್ರಪಂಚದಲ್ಲಿ ಯಾವಾಗಲೂ ಹಾಗೆ. ಗೆಲುವನ್ನು ತುಂಬ ಪ್ರಶಂಸಿಸಿಕೊಳ್ಳುವವರು ಇರ್ತಾರೆ. ಇವತ್ತು 148 ಪ್ರಯೋಗ, 147 ರಾತ್ರಿಯ ಪ್ರದರ್ಶನ, 1 ದಿವಸದ ಹಗಲಿನ ಪ್ರದರ್ಶನ, ಇಷ್ಟು ಸೇರಿ 148 ಆಗಿದೆ. ಯಾಕಂದ್ರೆ ಇದು ರೆಕಾರ್ಡ್ ಆಗ್ತಾ ಇರೋದ್ರಿಂದ ಹೇಳ್ತಾ ಇರೋದು. ನಿನ್ನೆವರೆಗೆ ನಾನು 146 ಇತ್ತು, ಇವತ್ತು 148 ಆಯಿತು. ಒಂದು ಎಲ್ಲಿಂದ ಜಂಪ್ ಆಯ್ತಪ್ಪ ಅಂತ ಕೇಳಿದ್ರೆ ಒಂದು ಹಗಲು ಪ್ರದರ್ಶನ ಆಗಿದೆ, ಅದನ್ನು ಸೇರಿಸಿ 148 ಅಂತ ನಾವು ಒಟ್ಟು ಪ್ರದರ್ಶನವನ್ನು ಹೇಳಿದ್ದೇವೆ. ಈ 148 ಪ್ರದರ್ಶನ ಆದದ್ದಕ್ಕೆ ವಿಜಯೋತ್ಸವ ಅಂತ ಇವತ್ತು ನನಗೊಂದು ಅಭಿಮಾನದ ಸನ್ಮಾನವನ್ನು ಮಾಡಿದ್ರು. ನಾನು ತುಂಬ ಎದೆ ಉಬ್ಬಿಸಿ ಹೇಳ್ಬೋದು, ಇದು ನನ್ನ ಪ್ರಸಂಗ, ಎಲ್ಲ ಆದದ್ದು ನನ್ನಿಂದ ಅಂತ. ಖಂಡಿತ ಅಲ್ಲ. ಈ ಪ್ರಸಂಗಕ್ಕೆ ದುಡಿದವರು ಅಲ್ಲ, ನಿನ್ನೆಯವರೆಗೂ ಇವತ್ತಿನವರೆಗೂ ಶಕೆಯಲ್ಲಿ ನಮಗೆ ಫ್ಯಾನ್ ಇಲ್ಲದೆ ಕೂತ್ಕೊಳ್ಳೋದಕ್ಕೆ ಆಗದೇ ಇರುವ ಸ್ಥಿತಿಯಲ್ಲಿಯೂ ಮೈ ಚಳಿಯನ್ನು ಬಿಟ್ಟು ಒಂದು ಚೂರು ಯೋಚನೆ ಮಾಡದೆ ಕುಣಿದು ಬೆವರು ಚೆಲ್ಲಿದಂತ ತಂಡ ಉಂಟಲ್ಲ, ಅದು ಸನ್ಮಾನಕ್ಕೆ ಅರ್ಹವಾಗಬೇಕಾದ್ದು. ಅವರ ಶ್ರದ್ಧೆ. ನಾನೊಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ. ಇದೇ ಹಾಲಾಡಿಯಲ್ಲಿ ನಾವು ಟ್ರಯಲ್ ಮಾಡಿತ್ತು, ಯಜಮಾನರ ಪ್ಲಾಟ್ ಅಲ್ಲಿ ಟ್ರಯಲ್ ಮಾಡಿತ್ತು. ಸೇವೆ ಆದ ದಿವಸ ಒಂದು ಟ್ರಯಲ್ ಆಯಿತು. ಆ ದಿವಸ ಎಷ್ಟು ಉತ್ಸಾಹದಿಂದ ಕಲಾವಿದರು ತೊಡಗಿಸಿಕೊಂಡಿದ್ರೋ ನಿನ್ನೆಯೂ ಅದೇ ಉತ್ಸಾಹದಲ್ಲಿ ತೊಡಗಿಸಿಕೊಂಡಿದ್ದಾರೆ. 147 ಪ್ರಯೋಗದಲ್ಲಿಯೂ ಬತ್ತದೇ ಇರುವ ಉತ್ಸಾಹದಿಂದ ದುಡಿದ ಶ್ರದ್ಧೆ ನೀವು ಮತ್ತೆ ಮತ್ತೆ ನೋಡಬೇಕು ಅನ್ನೋ ಉತ್ಸಾಹವನ್ನು ನಿಮ್ಮಲ್ಲಿ ಹುಟ್ಟು ಹಾಕಿದೆ. ಒಬ್ಬ ದುಡಿಯದೇ ಇದ್ರೆ ಒಂದು 4 ದಿವಸ ಗೆದ್ದ ಮೇಲೆ ಉದಾಸೀನ ಮಾಡುತ್ತಾ, ಎಷ್ಟು ಪರ್ಫೆಕ್ಷನ್ ಅನ್ನೋದಕ್ಕೆ ಒಂದು
ಪರಿಪಕ್ವತೆ ಹೇಗೆ ಕಲಾವಿದರಲ್ಲಿ ಬರ್ತದೆ ಅನ್ನೋದಕ್ಕೆ ಒಂದು ಜೀವವೀಣೆ ಪದ್ಯ ಇರ್ಬೋದು, ಮಾನಸವೀಣೆ ತಂತಿಯ ಮೇಟಿ ಇರ್ಬೋದು. 3 ನಿಮಿಷ 3/4 ನಿಮಿಷದ ಪದ್ಯ ಮೊದಲ ಪ್ರಯೋಗದಲ್ಲಿದ್ದರೆ ಇವತ್ತು 1, 2, 5, 6 ಸೆಕೆಂಡುಗಳ ಅಂತರದಲ್ಲಿ ಆ ಪದ್ಯವನ್ನು ಮುಗಿಸಿದ್ದಾರೆ. ಅಂದ್ರೆ ಒಂದು ದಿವಸ ಹೆಚ್ಚಾಗುವುದು ಅಂತಿಲ್ಲ, ಒಂದು ದಿವಸ ಕಡಿಮೆ ಆಗುವುದು ಅಂತಿಲ್ಲ. ಇಡೀ ಶ್ರಮ, ಇಡೀ ಶ್ರದ್ಧೆ ಟ್ರಯಲ್ನಿಂದ ಇವತ್ತಿನವರೆಗೆ ದುಡಿದಿದೆ. ಅದು ಸಾವಿರ ಸಂಖ್ಯೆಯಲ್ಲಿ ಪ್ರೇಕ್ಷಕರನ್ನ ಹುಟ್ಟು ಹಾಕಿದೆ. ಬೆಂಗಳೂರಿನಲ್ಲಿ ಆಟ ಕೇಳ್ತಾರೆ, ಮೈಸೂರಿನಲ್ಲಿ ಆಟ ಕೇಳ್ತಾರೆ, ತುಮಕೂರಿನಲ್ಲಿ ಆಟ ಕೇಳ್ತಾರೆ, ಮತ್ತೆಲ್ಲೂ ಆಟ ಕೇಳ್ತಾರೆ ಪಂಜರ ಪಕ್ಷಿ ಅಂತ. ಎಷ್ಟು ಟ್ರೆಂಡ್ ಆಗಿದೆ ಅನ್ನೋದಕ್ಕೆ ಆಟ ಹೋಗಿಯೂ ಆಗಿದೆ. ಯಜಮಾನ್ ರಥೆ ಹೇಳ್ತಾ ಇದ್ದಾರೆ, ಬೆಂಗಳೂರು, ಮೈಸೂರು, ತುಮಕೂರು, ಪುನಃ ಬೆಂಗಳೂರು ಅಂತ ಆಟ ಹೋಗಿ ಆಗಿದೆ ಈಗಲೇ. ಅಂದ್ರೆ ಪಂಜರ ಪಕ್ಷಿ ರೆಕ್ಕೆ ಬಿಚ್ಚಿ ಪಂಜರದಿಂದ ಹೊರಗೆ ಹಾರತಾ ಉಂಟು. ಎಲ್ಲಿಯವರೆಗೆ ಅಂತ ಕೇಳಿದ್ರೆ, ಒಂದು ಇವತ್ತಿನ ವಿಜಯೋತ್ಸವದ ಸಂಭ್ರಮಾಚರಣೆಗೆ ಒಂದು ಮೊಮೆಂಟೋ ಕೊಡಬೇಕು ಅಂತ ಯಜಮಾನರ ಆಶಯ. ಮೊಮೆಂಟೋ ಅಂತ ಹೇಳಿದ ತಕ್ಷಣ ಒಂದು ಸ್ಮರಣಿಕೆ ಯಾವುದನ್ನೋ ಮಾಡಿ ನಾವು ಶೋಕೇಸ್ನಲ್ಲಿ ಇಡುವುದನ್ನು ಕೊಟ್ಟರೆ ಅದನ್ನು ಯಾರು ಕೂಡ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಜಾಗವೂ ಇಲ್ಲ, ಇಡುವುದೂ ಇಲ್ಲ. ಅದಕ್ಕೆ ಏನಾದರೂ ಉಪಯೋಗ ಆಗೋದು ಕೊಡಬೇಕು ಅಂತ ಹೇಳುವಾಗ ಒಂದು ಫ್ಲಾಸ್ಕ್ ಕೊಡುವ, ಕೋಲ್ಡ್ ಅಥವಾ ಹಾಟ್ ಯಾವ ನೀರು ಹಾಕಿದ್ರು ಕೂಡ ಅದರ ಟೆಂಪರೇಚರ್ನ ತೋರಿಸೋ ಒಂದು ಫ್ಲಾಸ್ಕ್ ಕೊಡುವ ಅಂತ, ಒಂದು ವಾಟರ್ ಬಾಟ್ಲ್ ಕೊಡುವ ಅಂತ ತೀರ್ಮಾನ ಆಯಿತು. ಅದಕ್ಕೆ ಬೆಂಗಳೂರಿನಲ್ಲಿ ಒಂದು ಡಿಸೈನ್ ಮಾಡಿ ಪಂಜರ ಪಕ್ಷಿ ಅಂತ ಅದಕ್ಕೆ ಮೇಲೆ ಹಾಕಿ ಒಂದು ಮೊಮೆಂಟೋವನ್ನು ಮಾಡಿದ್ರು, ಒಂದು ಬಾಟ್ಲಿಯನ್ನು. ಆ ವಿಡಿಯೋವನ್ನು ಒಂದು ಸಣ್ಣ 1 ನಿಮಿಷದ ಒಂದು 30-40 ಸೆಕೆಂಡಿನ ಒಂದು ವಿಡಿಯೋವನ್ನು ಆ ಮಾಡಿದ ಮೇಕರ್, ಮ್ಯಾನುಫ್ಯಾಕ್ಚರ್ ಅದನ್ನು ಹಾಕಿದ್ರು ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ. ಎಷ್ಟು ಪಂಜರ ಪಕ್ಷಿಯ ಯಶಸ್ಸು ಅಂತ ಕೇಳಿದ್ರೆ, ಅವರೇ ನನಗೆ ಫೋನ್ ಮಾಡಿ ಹೇಳಿದ್ರು, ಒಂದು 20-22 ಫೋನು ಮತ್ತು ಮೆಸೇಜ್ ಬಂದಿದೆ, ಈ ಬಾಟ್ಲ್ ನಮಗೆ ಮಾಡಿ ಕೊಡ್ತೀರಾ ಅಂತ. ಒಂದು ಬ್ರ್ಯಾಂಡ್ ಅನ್ನೋದು, ಒಂದು ಪಂಜರ ಪಕ್ಷಿ ಅನ್ನೋದು ಎಷ್ಟು ಅವರ ಹೃದಯಕ್ಕೆ ಮುಟ್ಟಿದೆ ಅಂತ ಕೇಳಿದ್ರೆ, ನಾವು ನಮ್ಮ ಮನೆಯಲ್ಲಿ ಗೆದ್ದದಕ್ಕೆ ಇಟ್ಟುಕೊಳ್ಳೋದಲ್ಲ, ನೋಡಿದ ನೀವು ಅದು ನಮ್ಮ ಭಾಗ ಆಗಿರಬೇಕು ಅಂತ ನಿಮ್ಮ ಹೃದಯದೊಳಗೆ, ನಿಮ್ಮ ಹೃದಯದ ಪಂಜರದೊಳಗೆ ಪಂಜರ ಪಕ್ಷಿಯನ್ನು ಇಟ್ಟುಕೊಂಡಿದ್ದೀರಿ. ಈ ಕ್ರಾಂತಿ ಇದೇ ಹಾಲಾಡಿ ಮೇಳದಲ್ಲಿ ಹಂಸಪಲ್ಲಕ್ಕಿಯ ಕಾಲದಲ್ಲಿ ಆಗಿದೆ. 135-136 ಪ್ರಯೋಗಗಳನ್ನು ಕಂಡು ಇದೇ ನೀವು ಪ್ರೇಕ್ಷಕರು ಮೆಚ್ಚಿದ್ದೀರಿ. ಅದಕ್ಕಿಂತ ಒಂದು ಹಂತ ಮೇಲೆ ಹೋಗಿ 148 ಪ್ರಯೋಗಗಳನ್ನು ಒಂದು ತಿರುಗಾಟದಲ್ಲಿ ಇತಿಹಾಸವನ್ನು ನಿರ್ಮಿಸಿದೆ. ಜೊತೆಗೆ ಇನ್ನೊಂದು ದೊಡ್ಡ ಇತಿಹಾಸ ಏನು ಅಂತ ಕೇಳಿದ್ರೆ, ಯಕ್ಷಗಾನದ ತಿರುಗಾಟದ, ಯಕ್ಷಗಾನದ ಇತಿಹಾಸದಲ್ಲಿ ಸೇವೆಗೆ ಪೌರಾಣಿಕ ಪ್ರಸಂಗ ಮಾಡುವುದು ಪದ್ಧತಿ. ಇವತ್ತು ಸೇವೆಯ ಪೌರಾಣಿಕಕ್ಕಾಗಿ ಜಾಂಬವತಿ ಕಲ್ಯಾಣವನ್ನು ಇಟ್ಟು ಅದರ ಮೊದಲು ಪಂಜರ ಪಕ್ಷಿ ಬೇಕು ಅಂತ ಸ್ಥಳವಂದಿಗರಾದ ನೀವು ಅಪೇಕ್ಷೆ ಪಡುವಷ್ಟು ಪಂಜರ ಪಕ್ಷಿ ಗೆದ್ದಿದೆ ಅಂತ ಆದ್ರೆ ಅದು ಪ್ರಸಂಗದ ಗೆಲುವು ಅಂತ ಒಂದು ಮುಖದಿಂದ ನನ್ನ ಗೆಲುವು ಅಂತಲ್ಲ, ನಮ್ಮೆಲ್ಲರ ಗೆಲುವು, ಸಮಷ್ಟಿಯ ಗೆಲುವು. ಡೇರೆ ಮೇಳದಲ್ಲಿ ದುಡಿದ ಅನುಭವ ಇರುವಂತ 90 ಸುಧೀರ, ಸುಕುಮಾರ, ಉಮೇಶ ಶಂಕರನಾರಾಯಣ ಇವರೆಲ್ಲರ ತಂಡ, ಗಣೇಶ್ ಬಿಲ್ಲಾಡಿ, ಅಕ್ಷಯ, ಸುಜನ, ಹಾರ್ಸಿಕಟ್ಟೆ ಭಾಗವತರು, ಇವರೆಲ್ಲರ ಶ್ರಮ ಮೇಲಿಂದ ಕೆಳಗೆ, ನಾನು ಹೆಸರು ಹೇಳಿದವರು ಮಾತ್ರ ಅಂತಲ್ಲ, ಉಳಿದ ಪ್ರತಿಯೊಬ್ಬರು ಕೂಡ ಒಂದೊಂದು ಪಾತ್ರಕ್ಕೆ, ಒಂದು ಪಾತ್ರ ಹೀಗಾಗಬೇಕು ಅಂತ ಆಶಯವನ್ನು ಕೊಟ್ಟು ಟ್ರಯಲ್ ಅಲ್ಲಿ ಮಾಡಿದ ಮೇಲೆ ಅದಕ್ಕೆ ಜೀವ ತುಂಬುತ್ತಾ ಅದಕ್ಕೆ ಹೋರಾಟವನ್ನು ಕೊಟ್ಟು, ನಾನೊಂದು ವಿಶೇಷವಾಗಿ ಸ್ಮರಿಸಬೇಕಾದ್ದು ಒಂದು ಸುಧೀರ್ನನ್ನು, ಒಂದು 90 ವಿಶ್ವನಾಥಾಚಾರ್ಯರನ್ನು. ಅದಕ್ಕೆ ಕಾರಣ ಉಂಟು. ಅಂದ್ರೆ ಉಳಿದವರು ದುಡಿಲಿಲ್ಲ ಅಂತ ಆಡ್ತಾ ಇರುವುದಲ್ಲ, ಅವರಿಬ್ಬರಿಗೆ ಎಷ್ಟು ಉಂಟು ಅಂತ ಕೇಳಿದ್ರೆ, ಒಂದು ಡೈಲಾಗ್ ಆಚೆ ಈಚೆ ಆಯಿತು ಆ ದಿವಸ, ಒಂದು ಟ್ರಯಲ್ ಆದ ಅಥವಾ ಪ್ರಥಮ ಪ್ರಯೋಗ ಆಗಿ 2ನೇ ಪ್ರಯೋಗದಲ್ಲಿ ಒಂದು ಸಣ್ಣ ವ್ಯತ್ಯಾಸ ಆದರೆ ಫೋನ್ ಮಾಡಿ ಸುಧೀರ ಕೇಳ್ತಾನೆ, ಈಗ ಅಲ್ಲಿ ಒಂಚೂರು ಜರ್ಕು ಬಿದ್ದಾಗ ಕಂಡಿತ್ತು ನಮಗೆ, ಒಂದು 2 ನಿಮಿಷ ಹೆಚ್ಚು ಹೋಯ್ತು, ಎಂತ ಮಾಡೋದು ಅಂತ. ಆ 2 ನಿಮಿಷ ಹೆಚ್ಚು ಹೋದ್ರೂ ಜನರಿಗೆ ಬೋರ್ ಆಗ್ತದೆ, ಅದು ಆಗಬಾರ್ದು, ಅದನ್ನು ಕಟ್ ಮಾಡ್ಬೇಕು, ಎಂತ ಮಾಡೋದು ಅಂತ. ಈ ಶ್ರದ್ಧೆ, ಈ ಆಸಕ್ತಿ, ಈ ಆಸ್ಥೆ ಪಂಜರ ಪಕ್ಷಿಯನ್ನು ಇಷ್ಟು ಎತ್ತರಕ್ಕೆ ಏರಿಸಿತು. ಇದು ನನ್ನೊಬ್ಬನ ಶ್ರಮ ಅಂತ ಖಂಡಿತ ಹೇಳುವುದಿಲ್ಲ, ಇಡೀ ತಂಡದ ಸಾಂಘಿಕವಾದ ಒಂದು ಪರಿಶ್ರಮ ಇವತ್ತಿಗೂ ಹೊಸ ಪ್ರಸಂಗವನ್ನು, ಕಾಲ್ಪನಿಕ ಪ್ರಸಂಗವನ್ನು ಅಥವಾ ಒಂದು ಮೇಳವನ್ನು ಮುನ್ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದಕ್ಕೆ ಪಂಜರ ಪಕ್ಷಿ ನಮಗೊಂದು ಭರವಸೆಯನ್ನು ತುಂಬಿದೆ. ದೊಡ್ಡ ಕ್ರೆಡಿಟ್ ಅನ್ನು ಅಥವಾ ದೊಡ್ಡ ಅಭಿನಂದನೆಯನ್ನು ಸಲ್ಲಿಸಬೇಕಾದ್ದು ನಿಮಗೆ. ಮೊನ್ನೆ ಇತ್ಲಕ್ಕೆ ಕೋಟೇಶ್ವರದ ಹತ್ರ ಆಟ ಆಗುವಾಗ ಮೇಳದ ಪ್ರತಿಯೊಬ್ಬರು ಸಾಕ್ಷಿ, ಮಳೆ ಬಂದಿದೆ, ಮಳೆ ಬಂದ ಆಟ ನಿಂತಿದೆ, ಆಟ ಮಾಡ್ಲಿಕ್ಕೆ ಆಗದೆ ಕೂತ ಕುರ್ಚಿಯನ್ನೇ ತಲೆ ಮೇಲೆ ಹೀಗೆ ಇಟ್ಕೊಂಡು ನಿಂತಿದ್ದಾರೆ ಜನ. ಒಳಗೆ ಚೌಕಿಗೆ ಬಂದು ಹೇಳುದು ಕೇಳಿದ್ರೆ, ಇನ್ನೊಂದು 5 ನಿಮಿಷಕ್ಕೆ ಮಳೆ ನಿಲ್ತದೆ, ನೀವು ಆಟವನ್ನು ನಿಲ್ಲಿಸಬೇಡಿ, ಆಟ ಮಾಡಿ, ನಾವಿರ್ತೇವೆ ಅಂತ. ಇದಕ್ಕೆ ಇವರಿಷ್ಟು ಜನ ಸಾಕ್ಷಿಯಾಗಿದ್ದಾರೆ. ಅಂದ್ರೆ ನಾಳೆಯೂ ಬಯಲಾಟ ಸಿಗ್ತದೆ, ಒಂದು 15-20-25 ಕಿಲೋಮೀಟರ್ ಆಚೆಯಲ್ಲಿ ಇದೇ ಪಂಜರ ಪಕ್ಷಿ ನಾಳೆ ಸಿಗ್ತದೆ, ನೋಡ್ಬೇಕಾದ್ರೆ ನೋಡ್ಬೋದಲ್ಲ. ಆ ಸಡ್ಡೆಯನ್ನು ಯಾವ ಪ್ರೇಕ್ಷಕನೂ ಮಾಡದೆ ಪ್ರತಿನಿತ್ಯವೂ ಪಂಜರ ಪಕ್ಷಿ ಗೆಲುವಿಗೆ 2,000-2,500 ಮೊನ್ನೆ ಮಾರಣಕಟ್ಟೆಯಲ್ಲಿ 4,000 ಜನಗಳ ಗರಿಷ್ಠ ಪ್ರೇಕ್ಷಕರನ್ನ ಕಂಡು ಈ ಹಾಲಾಡಿ ಮೇಳ ಇವತ್ತು ಮೈವೆತ್ತು ನಿಂತಿದೆ. ಇದು ಚಾರಿತ್ರಿಕ ದಾಖಲೆ. ಈ ಹಿಂದೆ ಆಗ್ತಾ ಇತ್ತು ಯಕ್ಷಗಾನದಲ್ಲಿ ಕ್ರಾಂತಿ, ಈ ಕ್ರಾಂತಿಯನ್ನು ಹಾಲಾಡಿ ಮೇಳ ಮಾಡಿದೆ. ಇದರಿಂದ ಒಂದು ದೊಡ್ಡ ಸವಾಲು ಅಥವಾ ಪರೀಕ್ಷೆ ನಮಗೆಲ್ಲ ಇಡೀ ತಂಡಕ್ಕೆ ಏನು ಅಂತ ಕೇಳಿದ್ರೆ, ಮುಂದಿನ ವರ್ಷ ಏನು ಮಾಡುವುದು ಅಂತ.
ಈ ವರ್ಷದ್ದು ಮಾತ್ರ ಅಲ್ಲ, ಯಾಕಂದ್ರೆ ನಿಮ್ಮ ನಿರೀಕ್ಷೆ ಮತ್ತು ಅವರ ಮೇಲಿನ ನಿಮ್ಮ ಪ್ರತೀಕ್ಷೆ ಇಮ್ಮಡಿಯಾಗಿದೆ. ಈಗ ಮುಂದಿನ ವರ್ಷ ಇಂಥದ್ದನ್ನೇ ಕೊಟ್ರೆ ಪಂಜರಪಕ್ಷಿ ಹಾಕಿದ್ದು ಈ ವರ್ಷ ಅಂತ ಅದೇ ಮಾಡ್ರಿ ಅಲ್ಲ ಅಂತ ಹೇಳುವ ಹಾಗೆ ಪರಿಸ್ಥಿತಿ ಆಗುತ್ತದೆ. ಅಂದ್ರೆ ಇದಕ್ಕಿಂತ ಹೆಚ್ಚಿನದನ್ನು ಕೊಡಬೇಕಾದ ಬದ್ಧತೆ ಮತ್ತು ಪ್ರಯತ್ನ ನಮ್ಮದಾಗಬೇಕು ಅನ್ನೋದಕ್ಕೆ ನೀವು ಗೆಲ್ಲಿಸಿಕೊಟ್ಟಿದ್ದೀರಿ. ಇನ್ನೊಂದು 2 ಪ್ರಧಾನ ವ್ಯಕ್ತಿಗಳನ್ನು ನೆನೆಸಿಕೊಳ್ಳಬೇಕಾದ್ದು, ಒಂದು ಯಜಮಾನರನ್ನ. ನನ್ನ ವೈಯಕ್ತಿಕ ಬದುಕಿನಿಂದ ತೊಡಗಿ ನಾನೊಬ್ಬ ಪ್ರಸಂಗಕರ್ತನಾಗುವುದಕ್ಕೆ ಕಾರಣ ವೈ ಕರುಣಾಕರ ಶೆಟ್ಟರು. ಅವರ ಯಜಮಾನಿಕೆಯ ದಕ್ಷತೆಯ ಬಗ್ಗೆ ನಾನು ಹೇಳಬೇಕು ಅಂತಿಲ್ಲ, 3 ಮೇಳಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಅಡ್ವರ್ಟೈಸ್ಮೆಂಟ್ ಅನ್ನು ಕೊಡಬೇಕು ಅಂತಿಲ್ಲ. ಪೆರಡೂರು ಮೇಳ, ಹಾಲಾಡಿ ಮೇಳ, ಸಿಗಂದೂರು ಮೇಳ, ಈ 3 ಮೇಳಗಳ ವ್ಯವಸ್ಥೆ, ಈ 3 ಮೇಳಗಳಿರುವ ಕಲಾವಿದರು, ಈ 3 ಮೇಳಗಳಲ್ಲಿರುವ ಕಲಾವಿದರ ವ್ಯಕ್ತಿತ್ವ, ಇದನ್ನು ನೋಡುವಾಗ ಅವರ ಯಜಮಾನಿಕೆಯ ಶಕ್ತಿ ಮತ್ತು ವರ್ಚಸ್ಸು ಎಷ್ಟು ದೊಡ್ಡದು ಅಂತ ಗೊತ್ತಾಗ್ತದೆ. 15 ವರ್ಷಗಳ ಹಿಂದೆ ಪ್ರಸಂಗ ಕ್ಷೇತ್ರವನ್ನೇ ಪ್ರವೇಶ ಮಾಡದೇ ಇದ್ದ ನನ್ನನ್ನು ನಂಬಿ ಪೆರಡೂರು ಮೇಳದಂಥ ಒಂದು ಡೇರೆ ಮೇಳಕ್ಕೆ ಪ್ರಸಂಗ ಬರೆಯುವುದಕ್ಕೊಂದು ಅವಕಾಶವನ್ನು ಒದಗಿಸಿಕೊಟ್ರು. ನನ್ನ ಚೊಚ್ಚಲ ಕೃತಿ ಯುಗ್ಮಯಾಮಿನಿ ಪೆರಡೂರು ಮೇಳದಲ್ಲಿ ಪ್ರಯೋಗ ಆಗಿ ಇವತ್ತು ಈ ಪಂಜರ ಪಕ್ಷಿಯ ಹೊರಗೆ ಬಂದು ನಿಂತಿದೆ ಅಂತ ಆದರೆ ನನ್ನ ಇಡೀ ಯಕ್ಷಗಾನದ ಪ್ರಸಂಗಕರ್ತನಾದ ಕ್ಷೇತ್ರಕ್ಕೆ ಒಂದು ಆಲಂಬನವನ್ನು, ಒಂದು ಅವಕಾಶವನ್ನು, ಒಂದು ಕ್ಷೇತ್ರ ಪ್ರವೇಶಕ್ಕೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ಒದಗಿಸಿಕೊಟ್ಟದ್ದು ಯಜಮಾನರು. ಆದ್ದರಿಂದ ಅವರ ಋಣ ಅಥವಾ ಅವರ ಒಂದು ಕೊಡುಗೆ ಕಾರಣವಾಗಿ ಇವತ್ತು ಪ್ರಸಂಗಕರ್ತನಾಗಿ ನಾನು ಇಷ್ಟತ್ರಕ್ಕೆ ಬೆಳೆದು ನಿಂತಿದ್ದೇನೆ. ಇದು ಒಂದು ಸ್ಮರಿಸಬೇಕಾದ. ಇನ್ನೊಂದು, ಮೇಳದ ಕುರಿತಾಗಿರುವ ಆಸಕ್ತಿ ಯಜಮಾನರಿಗೆ. ಹಾಲಡಿ ಮೇಳ ಡೌನ್ ಅಪ್ಕಾಗ ಮರ್ರೆ, ನೀವು ಹಾಲಡಿ ಮೇಳವನ್ನು ಡೌನ್ ಮಾಡೋಕಿಲ್ಲ. ಅದರ ಅರ್ಥ ಹಾಗಂತ ಸಿಗಂದೂರು ಡೌನ್ ಮಾಡಿ ಅಂತಲ್ಲ. ಸಿಗಂದೂರಿಗೆ ಪ್ರಸಂಗ ಕೊಡುವಾಗಲೇ ಹೇಳಿದದು, ನೀವು ಪೆರಡೂರು ಹಾಲಡಿ ಗೆಲ್ಸ್ರಿ, ಸಿಗಂದೂರು ಸ್ವಲ್ಪ ಉದಾಸೀನ ಮಾಡ್ರಿ ಏನಲ್ಲ ಅಂತ. ಅಂದ್ರೆ ಯಾವ ಮೇಳದಲ್ಲಿಯೂ ಆಸಕ್ತಿ ಕಡಿಮೆ ಆಗದೆ 3 ಮೇಳ ಒಂದೇ ರೀತಿಯಲ್ಲಿ ನಡೀಬೇಕು, ಇದು ಬಯಲಾಟ ಟೆಂಟು ಅನ್ನೋ ವ್ಯತ್ಯಾಸ ಇಲ್ಲದೆ ನಡೀಬೇಕು ಅನ್ನೋ ಅವರ ಆಸಕ್ತಿ. ಅದಕ್ಕೆ ಕಾರಣ ಈ ಕಲಾವಿದರು ದುಡಿದು ಅದಕ್ಕೆ ಪ್ರತಿಫಲವನ್ನು ಕೊಟ್ಟಿದ್ದಾರೆ. ಯಜಮಾನರು ಇಟ್ಟಿದ್ದ ನಂಬುಗೆಯನ್ನ ಈ ಇಡೀ ತಂಡ ಪೂರೈಸಿಕೊಟ್ಟಿದೆ. ಇದು ಒಂದು. ಎರಡನೆಯದು ಅಮರನಾಥಣ್ಣ. ಅವರ ಬಗ್ಗೆ ಹೇಳಬೇಕಾದ ಅಮರಣ್ಣ ಎಷ್ಟು ಅಂತ ಕೇಳಿದ್ರೆ ಅವರಿಗೆ ಬೇರೆ ಎಂಥದ್ದಿಲ್ಲ, ಹಾಲಾಡಿ ಮೇಳ ಒಂದೇ. ನೀವು ಏನು ಮಾಡ್ತೀರಿ ನಂಗೆ ಗೊತ್ತಿಲ್ಲ. ಹಾಲಾಡಿ ಮೇಳಕ್ಕೆ ಎಂತ ಆಗಬೇಕು, ಒಂದು ಲೈಟಿನಲ್ಲಿ, ಒಂದು 4 ಬಣ್ಣದ ಲೈಟಿನಲ್ಲಿ 2 ಒಂದೇ ಬಣ್ಣದುಂಟು ಅಂತ ಮಾಡಿ. ಒಂದು ಉದಾಹರಣೆಗೆ ನಾನು ಹೇಳ್ತಾ ಇರೋದು, ಕೆಂಪು ಬಣ್ಣದ 2 ಉಂಟು, ಒಂದು ಉರಿತಾ ಉಂಟು, ಒಂದು ಉರಿತಾ ಇಲ್ಲ. ರಂಗಸ್ಥಳಕ್ಕೆ ಏನು ದೊಡ್ಡ ವ್ಯತ್ಯಾಸ ಆಗುದಿಲ್ಲ, ಒಂದು ಕೆಂಪು ಹಾಕಿದ್ರೆ ಸಾಕು. ಅವ್ರು ಈಚೆಯಿಂದ ನಡ್ಕೊಂಡು ಹೋಗುವಾಗ ನೋಡಿದ್ರೆ ಮಾರನೇ ದಿವಸ ಯಜಮಾನರ ತಲೆ ತಿಂತಾರೆ. ಅದ್ರಲ್ಲಿ ಒಂದು ಉರಿಯುವುದಿಲ್ಲ, ಮರದನ್ನ ಸರಿ ಮಾಡಿ. ನೀವು ಹಾಲಾಡಿ ಮೇಳದ ರಂಗಸ್ಥಳದ ಒಂದೇ ಉರಿತಾ ಇತ್ತು, ಅದು ಹಂಗ ಆತಿಲ್ಲ, ಸಮ ಮಾಡ್ತೀನಿ ನೀವು ಅದಂತ. ಅಂದ್ರೆ ಒಂದು ಹಾಲಾಡಿ ಮೇಳದ ಮ್ಯಾಟಿನಿಂದ ತೊಡಗಿ, ಚೌಕಿಯಿಂದ ತೊಡಗಿ, ಪ್ರತಿಯೊಂದು ಈ ಕಲಾವಿದರಿಗೆ ಏನಾಗಬೇಕು, ಏನು ಹೋಗಬೇಕು. ನವೆಂಬರ್ ತಿಂಗಳ ಆಟ ಆದ ಕೂಡಲೇ ಪ್ರಾರಂಭ ಮಾಡ್ತಾರೆ, ಬರೋ ವರ್ಷಕ್ಕೆ ಮಾತಾಡಿಸಿ ಆಯ್ತಾ ಅಂತ. ಅಂದ್ರೆ ಇವ್ರು ಯಾರು ಬಿಟ್ಟು ಹೋಗಬಾರದು, ಎಲ್ಲ ಹಾಲಾಡಿ ಮೇಳದಲ್ಲೇ ಇರಬೇಕು, ಹಾಲಾಡಿ ಮೇಳವನ್ನು ಗೆಲ್ಲಿಸಬೇಕು, ಇದು ಅವರ ಆಶಯ. ಅಂದ್ರೆ ಒಂದು ದೇವಸ್ಥಾನದ ಆಡಳಿತ ಮಂಡಳಿಯ ಕೃಪಾ ಕವಚ, ಯಜಮಾನನ ಒಂದು ಬದ್ಧತೆ ಮತ್ತು ದಕ್ಷತೆ, ಕಲಾವಿದರ ಶ್ರದ್ಧೆ, ಇಷ್ಟು ಇದ್ರೆ ನಾನೇ ಪ್ರಸಂಗ ಬರೀಬೇಕು ಅಂತಿಲ್ಲ. ಯಾರು ಪ್ರಸಂಗ ಬರೆದ್ರು ಪ್ರಸಂಗ ಗೆಲ್ತದೆ. ಇದಕ್ಕೆ ನಾನೇ ಬರೀಬೇಕು ಅಂತಲಿಲ್ಲ, ನಾನೇ ಪ್ರಸಂಗವನ್ನು ಒಳ್ಳೇದು ಕೊಡಬೇಕು ಅಂತಿಲ್ಲ. ಸಾಧಾರಣ ಪ್ರಸಂಗ ಕೊಟ್ಟರು ವಿಜೃಂಭಿಸುವ ಹಾಗೆ ಮಾಡುವುದಕ್ಕೆ ಈ 3 ಶಕ್ತಿಗಳು ಸಾಕು. 4ನೆಯ ಪ್ರಧಾನ ಶಕ್ತಿ ನೀವು ಮಾಡಿದ್ದನ್ನು ಮೆಚ್ಚಿ ಚಪ್ಪಾಳೆ ತಟ್ಟಿದ್ರೆ ಅವರಿಗೆ ಮರು ದಿವಸ ದುಡಿಬೇಕು ಅಂತ ಕಾಣ್ತದೆ. ಚಪ್ಪಾಳೆ ತಟ್ಟದೇ ಇದ್ರೆ ಸಾಕೇನು ಅಂತ ಕಾಣ್ತದೆ. ಒಂದು ದಿವಸವೂ ಬೇಸರಿಸದೆ ಇಡೀ ಈ ವರ್ಷದ ಯಕ್ಷಗಾನದ ಯಾನದಲ್ಲಿ ಅತಿ ಹೆಚ್ಚು ವ್ಯೂಸ್ಗಳನ್ನು, ಅತಿ ಹೆಚ್ಚು ಲೈಕ್ಸ್ಗಳನ್ನು, ಅತಿ ಹೆಚ್ಚು ಶೇರನ್ನು ಕಂಡದಿದ್ರೆ ಪಂಜರ ಪಕ್ಷಿಯ ವಿಡಿಯೋಗಳು. ಇದು ಈ ವರ್ಷದ ದಾಖಲೆ. ಇದು ಯಾಕೆ ಮತ್ತೆ ಹೇಳ್ತಾ ಇದ್ದೇನೆ ಅಂದ್ರೆ, ಒಂದು ಟ್ರೆಂಡಿಂಗ್ ಅನ್ನೋದೊಂದು ಟ್ರೆಂಡ್ ಅನ್ನು ಸೃಷ್ಟಿ ಮಾಡಿದ, ಒಂದು ಕ್ರಾಂತಿಯನ್ನು ಹುಟ್ಟು ಹಾಕಿದ, ಒಂದು ಇಡೀ ಮೇಳದ ಒಂದು ವೆಯ್ಟೇಜ್ ಅನ್ನು ತುಂಬಾ ಮೇಲಕ್ಕೆತ್ತಿದ ಒಂದು ವರ್ಷ. ನಾವು ಸದಾ ಸ್ಮರಿಸಬೇಕಾದ, ನೆನಪಿಸಿಕೊಳ್ಬೇಕಾದ ವರ್ಷ. ನ ಭೂತೋ ನ ಭವಿಷ್ಯತಿ ಅಂತ ನಾ ಹೇಳುವುದಿಲ್ಲ. ಹಿಂದೆ ಆಗಲಿಲ್ಲ, ಮುಂದೆ ಆಗಬೇಕು. ಮರಳು ಚಿಕ್ಕು ಅಮ್ಮನವರು, ದುರ್ಗಾಪರಮೇಶ್ವರಿ ದೇವರು, ಮೇಳದ ಮಹಾಗಣಪತಿ ಈ ಕ್ರಾಂತಿ ಪುನರಪಿ ಮುಂದುವರಿಯುವಂತೆ ಈ ಕ್ಷೇತ್ರದಲ್ಲಿ ನಿಂತು ಕೇಳ್ತಾ ಇದ್ದೇನೆ. ಮೇಳದಲ್ಲಿದ್ದ ಸರ್ವರಿಗೂ, ಈ ಕ್ಷೇತ್ರದ ಸ್ಥಳವಂದರಿಗೂ ಅಮ್ಮನವರ ಮಹಾತ್ಮೆ ಏನು ಅಂತ ಹೇಳಬೇಕು ಅಂತಿಲ್ಲ. ಇಲ್ಲಿ ನಿಂತು ಸಂಕಲ್ಪಿಸಿದ್ದನ್ನು ಸತ್ಯವಾಗಿಸುವ ಸತ್ಯ ಶಕ್ತಿ ಕಲಿಯುಗದಲ್ಲಿ ಮರಳು ಚಿಕ್ಕು ಅಮ್ಮನವರು, ನಿಮಗೆ ಗೊತ್ತಿದೆ. ಇಲ್ಲಿ ಯಾವ ಪ್ರಾರ್ಥನೆಯನ್ನು ಮಾಡಿದ್ರೂ ಸತ್ಯ ಆಗುತ್ತದೆ, ಇದು ನಮಗೆ ಗೊತ್ತಿರುವುದು. ಇಲ್ಲಿ ನಿಂತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಹಾಲಾಡಿ ಮೇಳದ ಕೀರ್ತಿ ಪತಾಕೆ ಒಂದಿನಿತೂ ಕೆಳಗೆ ಬರದೆ ಸದಾ ಮೇಲೆ ಬಾನಂಗಣದಲ್ಲಿ ಮಿನುಗುವಂತೆ ಆ ತಾಯಿ ಅನುಗ್ರಹಿಸಬೇಕು. ನಮ್ಮೆಲ್ಲರಿಗೂ ಆ ಶಕ್ತಿಯನ್ನು ಒದಗಿಸಿಕೊಟ್ಟು ನಮ್ಮನ್ನು, ನಮ್ಮ ತಂಡವನ್ನು ಗೆಲ್ಲಿಸಬೇಕು. ಇದು ಸ್ವಾರ್ಥದಿಂದ ಆಡ್ತಾ ಇರುವುದಲ್ಲ. ಯಕ್ಷಗಾನ ಕ್ಷೇತ್ರಕ್ಕೆ ಈ ಅನಿವಾರ್ಯತೆ ಉಂಟು. ಯಕ್ಷಗಾನಕ್ಕೆ ಹೊಸ ಪ್ರೇಕ್ಷಕರನ್ನು ಸೆಳೆಯುವ ಮತ್ತು ಇದ್ದ ಪ್ರೇಕ್ಷಕರನ್ನು ಉಳಿಸಿಕೊಳ್ಳುವುದಕ್ಕೆ ಇಂಥ ಪ್ರಯತ್ನಗಳಾಗಬೇಕು. ಅದನ್ನು ಆ ಶಕ್ತಿ ಅವಳು ತುಂಬಲಿ ಅಂತ ಪ್ರಾರ್ಥಿಸ್ತಾ, ತುಂಬಾ ಧನ್ಯತೆಯಿಂದ ಸ್ವಲ್ಪ ಹೆಚ್ಚು ಮಾತಾಡಿದ್ದೇನೆ.
ಅದು ಅಭಿಮಾನ ಹೆಚ್ಚಾದಾಗ ಆ ಮಾತುಗಳು ಹೆಚ್ಚು ಬರ್ತದೆ. ಮತ್ತೊಮ್ಮೆ ಇಡೀ ನಮ್ಮ ತಂಡಕ್ಕೊಂದು ಧನ್ಯವಾದವನ್ನು ವಿಶೇಷವಾಗಿ ಅರ್ಪಿಸ್ತಾ, ಅವರು ನನ್ನನ್ನು ಗೆಲ್ಲಿಸಿದ್ದಾರೆ, ಅವರು ಮೇಳವನ್ನು ಗೆಲ್ಲಿಸಿದ್ದಾರೆ. ಮೇಳ ಮತ್ತು ಯಜಮಾನರು ಮತ್ತು ನೀವು ಅವರೆಲ್ಲರನ್ನು ಒಟ್ಟಾಗಿ ಗೆಲ್ಲಿಸಿದ್ದೀರಿ. ಈ ಒಟ್ಟು ಗೆಲ್ಲಿನಲ್ಲಿ ಒಂದು ತುರಾಯಿ ನನ್ನ ತಲೆ ಮೇಲೆ ಬಿದ್ದು ಇದಕ್ಕೆಲ್ಲಕ್ಕೆ ಕಾರಣ ನಾನು ಅನ್ನುವಾಗಿ ಇವತ್ತು ಕಾಣಿಸ್ತಾ ಇದ್ದೇನೆ. ಆದ್ರಿಂದ ನನ್ನ ಹಿಂದಿರುವ ಇವರೆಲ್ಲರಿಗೂ ಕೂಡ ಈ ಯಶಸ್ಸು, ಈ ಶ್ರೇಯಸ್ಸು ಸಲ್ಲಬೇಕು ಅಂತ ಹೇಳ್ತಾ ಕೊನೆಯದಾಗಿ ಭಗವತಿಯಲ್ಲಿ ಪ್ರಾರ್ಥಿಸುವುದಷ್ಟೇ. ಗೆದ್ದಾಗ ತುಂಬಾ ಆನಂದ ಬರ್ತದೆ, ಎದೆಯ ಇಂಚುಗಳ ಅಗಲ ಆಗುತ್ತದೆ ನಾನು ಗೆದ್ದಿದ್ದೇನೆ ಅಂತ. ಸೋತಾಗ ತುಂಬಾ ಕುಗ್ಗುತ್ತೇವೆ. ಗೆಲುವಿನಲ್ಲಿ ಹಿಗ್ಗದೆ, ಸೋಲಿನಲ್ಲಿ ಕುಗ್ಗದೇ ಇರುವಂತಹ ಒಂದು ಸ್ಥಿರ ಬುದ್ಧಿಯನ್ನು ನನಗೆ ಆ ದೇವರು ಅನುಗ್ರಹಿಸಲಿ. ಸದಾಕಾಲವೂ ನನ್ನೊಳಗೆ ಅಹಂಕಾರದ ಸುಳಿಯದಂತೆ ಆ ತಾಯಿ ಅನುಗ್ರಹಿಸಲಿ, ನೀವು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ. ಪವನಣ್ಣ 148 ಪ್ರಯೋಗಗಳು, ಅದನ್ನು ಒಟ್ಟು ಕೂಡಿಸಿದರೆ 13 ಆಗುತ್ತದೆ. ದೇವಿ ಮಹಾತ್ಮೆಗೆ ಅಧ್ಯಾಯಗಳು 13. ಹಾಗಾಗಿ ಅದು ತಾಯಿ ಸಂತುಷ್ಟಳಾಗಿದ್ದಾಳೆ ಅಂತ ಅದರ ಬಗ್ಗೆ ನಮಗೆ ಗೊಂದಲವೇ ಇಲ್ಲ. ಯಾಕೆಂದ್ರೆ ನಾವಿಟ್ಟ ಹೆಜ್ಜೆಗಳಲ್ಲಿ ಶುಭ ಸುದ್ದಿಗಳನ್ನು ನಿರೀಕ್ಷೆ ಮಾಡಬೇಕಂತೆ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ಹೊರಟಾಗ ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ ಅಂತ ಹೇಳಲಿಕ್ಕೆ ನಮಗೆ ಗೊತ್ತುಂಟು. ಆದರೆ ಹೂವನ್ನು ಹಿಡ್ಕೊಂಡು ಎದುರು ಬಂದ್ರೆ ಅದನ್ನೇನು ಅಂತ ಗಮನಿಸದಂತಹ ಕಾಲಘಟ್ಟ ಇದು. ಹಾಗಾಗಿ 148 ಸಂಖ್ಯೆ ಅದು 13 ಆಗುವುದಾದರೆ ಆ ಭಗವತಿಯ ಮಹಾತ್ಮ್ಯವನ್ನು ಹೇಳುವಂತಹ ಸಪ್ತಶತಿಯ ಆ ಮಹಾತಾಯಿಯ ಅನುಗ್ರಹ ಆಗಿದೆ ಅನ್ನುವಂತಹ ಧನ್ಯತೆಯೊಂದಿಗೆ ಕಾರ್ಯಕ್ರಮದ ಮುಂದಿನ ಹೆಜ್ಜೆ ಇಡೋಣ. ಇದೀಗ ಕಲಾವಿದರಿಗೆ ಈಗಾಗಲೇ ಹೇಳಿರುವಂತೆ ಕಾರ್ಯಕ್ರಮದ ಯಶಸ್ಸಿಗಾಗಿ ದುಡಿದಂತಹ ಕಲಾವಿದರಿಗೆ ಒಂದು ಸ್ಮರಣಿಕೆಯನ್ನು ನೀಡುವಂತಹ ಹೊತ್ತು. ಮೊದಲಿಗೆ ಯಜಮಾನರಂತರ ಕರುಣಾಕರ ಶೆಟ್ಟಿ ಅವರು ಅದನ್ನು ನೀಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬಂಧುಗಳೇ, ಇಲ್ಲೊಂದು ಗಮನೀಯ ಅಂಶ ಏನು ಅಂದ್ರೆ, ಎಷ್ಟು ಚೆನ್ನಾಗಿ ಕಲಾವಿದರು ಸಂವಾದ ಮಾಡ್ತಾರೆ ಅಂತಂದ್ರೆ, ಸುಧೀರ್ ಮತ್ತೆ ಬಿಲ್ಲಾಡಿ ಗಣೇಶ ಮಾತನಾಡಬೇಕಿದ್ರೆ ಅವ್ರು ಕೇಳ್ತಾರೆ, ಸುಧೀರ್ ಕೇಳಲಿಕ್ಕುಂಟು, ನಿಮ್ಮನ್ನು ಯಾರಾದ್ರೂ ಪ್ರೀತಿ ಮಾಡಿದ್ದಾರಾ ಅಂತ. ಮುಂದುವರೆದು ನಾನೊಬ್ಬ ಮುಗ್ಧ ಅಂತಾರೆ. ಆಗ ಸುಧೀರ್ ಒಂದು ಮಾತು ಹೇಳ್ತಾರೆ, ನೀವು ಮುಗ್ಧರು ಪ್ರಾಮಾಣಿಕರಾದದ್ರಿಂದಲೇ ಇಷ್ಟು ಸಣ್ಣ ವಯಸ್ಸಿಗೆ ಅಷ್ಟು ಎತ್ತರದ ಜಾಗ ಸಿಕ್ಕಿತು ನಿಮಗೆ ಅಂತ. ಅಂದ್ರೆ ಇದೆಲ್ಲವೂ ಕೂಡ ಕೇವಲ ಸಂತೋಷದ ಸಂಭಾಷಣೆಗಳು ಮಾತ್ರ ಅಲ್ಲ, ದೇವತಾನುಗ್ರಹದಿಂದ ಪಡೆದ ಧನ್ಯತೆಯ ಸಂಕೇತ ಅಂತ ನಾನು ಭಾವಿಸ್ತೇನೆ. ಅಂತಹ ಎಲ್ಲ ಕಲಾವಿದರು ಈಗ ವೇದಿಕೆಗೆ ಬರ್ತಾರೆ. ಎಲ್ಲರಿಗೆ ಕೊಟ್ಟಾದ್ಮೇಲೆ ಕೊನೆಗೆ ನೀವು ಚಪ್ಪಾಳೆ ಕೊಟ್ಟರೆ ಸಾಕು, ತುಂಬಾ ಹೊತ್ತು ದಣಿಯಬೇಡಿ. ಹಾಗಾಗಿ ಮೊದಲಿಗೆ ಭಾಗವತರಾದಂತಹ ಶ್ರೀ ಶ್ರೀಧರ್ ಹಾರಸಿಕಟ್ಟೆಯವರು ಹಾಗೆ ಶ್ರೀ ಗಣೇಶಾಚಾರ್ಯ ಬಿಲ್ಲಾಡಿ ಎಲ್ಲ ಕಲಾವಿದರು ವೇದಿಕೆ ಬರುವುದಕ್ಕೆ ಸಿದ್ಧರಾಗಿ ನಿಲ್ಲಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಭಾಗವತರಾಗಿ ತಮ್ಮ ಸೇವೆಯನ್ನು ಅತ್ಯಂತ ನಿಷ್ಠೆಯಿಂದ ಮಾಡುವುದರ ಮೂಲಕ ನಮ್ಮೆಲ್ಲರಿಗೆ ಸಂತೋಷವನ್ನು ನೀಡಿದವರು ಶ್ರೀಧರ್ ಹಾರಸಿಕಟ್ಟೆಯವರು ಹಾಗೂ ಶ್ರೀ ಗಣೇಶಾಚಾರ್ಯ ಬಿಲ್ಲಾಡಿ. ಅಂತೆಯೇ ಏನಿಲ್ಲ, ಇಲ್ಲಿ ಬಂದಂತಹ ನಿಮ್ಗೆ ಇದನ್ನೊಂದು ತೋರಿಸಬೇಕು ಅಂತ. ಇಲ್ಲಿ ನೋಡಿ, ಪ್ರೊಫೆಸರ್ ಪವನ್ ಕಿರಣಕರ ವಿರಚಿತ ಪಂಜರ ಪಕ್ಷಿ ಅನ್ನುವಂತಹ ಹೆಸರನ್ನು ಇಲ್ಲಿ ಮುದ್ರಿಸಲಾಗಿದೆ. ಅದರ ಹಿಂಭಾಗದಲ್ಲಿ ಹಾಲಾಡಿ ಮೇಳ, ಪಂಜರ ಪಕ್ಷಿ ಸಂಭ್ರಮದ 148 ಪ್ರಯೋಗಗಳು, 2025-26ನೇ ತಿರುಗಾಟದ ಐತಿಹಾಸಿಕ ವಿಜಯೋತ್ಸವ ಸ್ಥಳ ಹಾಲಾಡಿ ಅಂತ ಇದರಲ್ಲಿ ಬರೆದಿದೆ. ಬಹಳ ಸಂತೋಷ ಏನು ಅಂದ್ರೆ, ಇದರಲ್ಲಿ ಹಾಕುವುದು ನೀರಿಗೆ ಜೀವನ ಅಂತ ಒಂದು ಹೆಸರಿದೆ. ಹಾಗಾಗಿ ಈ ಯಕ್ಷಗಾನ ಅನೇಕರಿಗೆ ಜೀವನದಲ್ಲಿ ಶ್ರೇಷ್ಠತೆಯನ್ನು ಕಲ್ಪಿಸಿದೆ ಅಂತ ನಮಗನ್ನಿಸೋದು. ಹಾಗಾಗಿ ಅವರ ಜೀವನ ಯಾವತ್ತು ಆನಂದಮಯವಾಗಲಿ ಅಂತ ಪ್ರಾರ್ಥಿಸ್ತಾ ಅದನ್ನು ನಾವು ನೀಡ್ತಾ ಇದ್ದೇವೆ. ಮುಂದಕ್ಕೆ ಗಣೇಶಾಚಾರ್ಯ ಬಿದ್ಕಲ್ಕಟ್ಟೆ, ಅಕ್ಷಯ ಆಚಾರ್ಯ ಬಿದ್ಕಲ್ಕಟ್ಟೆ, ಬಾಲಕೃಷ್ಣ ಕಾರಾವರ ಮದ್ದಲೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿದವರು. ಜೊತೆಗೆ KJ ಸುಧೀಂದ್ರ. ಗೊತ್ತಿರಲಿ, ಅಕ್ಷಯ್ ಬಿದ್ಕಲ್ಕಟ್ಟೆ ಕೇವಲ ಮದ್ದಲೆ ವಾದಕರಲ್ಲ, ಒಳ್ಳೆಯ ಮಿಮಿಕ್ರಿ ಪಟು ಕೂಡ ಹೌದು, ತುಂಬಾ ಚೆನ್ನಾಗಿ ಹಾಡ್ತಾರೆ ಕೂಡ. ಬಾಲಕೃಷ್ಣ ಕಾರವಾರ ಮತ್ತು KJ ಸುಧೀಂದ್ರ. ಅಂತೆಯೇ ಚೆಂಡೆಯಲ್ಲಿ ಶ್ರೀ ಸುಜನ್ ಹಾಲಾಡಿ, ಶ್ರೀಶಾ ಬಾರ್ಕೂರು, ಕಣ್ಣಿ ಗಣಪತಿ ಭಟ್ ತಾವು ವೇದಿಕೆಗೆ ಬರುವಂತೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅಂತೆಯೇ ಸ್ತ್ರೀವೇಷಧಾರಿಗಳಾಗಿ ಶ್ರೀ ಸುಧೀರ್ ಸೇರ್ವೆಗಾರ್ ಉಪ್ಪೂರು. ಕೊಡಿ ನೀವೆಲ್ಲ ಚಪ್ಪಾಳೆಯನ್ನು ತುಂಬಾ ಕಷ್ಟಪಟ್ಟು ಸಹಿಸಬೇಡಿ, ಕೊಟ್ಟು ಬಿಡಿ. ಸುಧೀರ್ ಸೇರ್ವೆಗಾರ್ ಉಪ್ಪೂರು,
ಶ್ರೀ ಸುಕುಮಾರ ನಿರ್ಜಡ್ಡು, ಉಮೇಶ ಶಂಕರನಾರಾಯಣ. ಹಾಸ್ಯದಲ್ಲಿ ಶಂಕರ ಉಳ್ಳೂರು ಮತ್ತು ಬಸವರಾಜ ಚೌಕಳಮಕ್ಕಿ. ಅಂತೆ ಪುರುಷ ಪಾತ್ರದಲ್ಲಿ ಶ್ರೀ ವಿಶ್ವನಾಥಾಚಾರ್ಯ ತೊಂಬಟ್ಟು, ಶ್ರೀ ಶ್ಯಾಮ ಶೃಂಗೇರಿ, ಸುಧಾಕರ ಕರಿಮನೆ, ಶ್ರೀ ಅಣ್ಣಪ್ಪ ಗಾಣಿಗ ಬೀಜಮಕ್ಕಿ, ಶ್ರೀ ಮಂಜುನಾಥ ಚೌಕಳಮಕ್ಕಿ, ಶ್ರೀ ರಾಜೇಶ, ಶ್ರೀ ರಾಘವ ಆಚಾರ್ಯ ಅಮಾಸೆಬೈಲು, ಶ್ರೀ ಅರುಣ ಬಡಾಳ ಮತ್ತು ಶ್ರೀ ಚೇತನ್. ಹಾಗೆ ಮೇಳದಲ್ಲಿ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀನಿವಾಸ ಅಡಿಗರು, ಲೈಟಿಂಗ್ನಲ್ಲಿ ಪವನ್, ರಂಗಸ್ಥಳದ ಸಹಕಾರದಲ್ಲಿ ಸತೀಶ ಮತ್ತು ಮಂಜ, ಚೌಕಿಯ ಸಹಕಾರದಲ್ಲಿ ವಿನಯ ಮತ್ತು ಸತೀಶ, ದೇವರ ಪೆಟ್ಟಿಗೆ ವಿಠಲ ಮತ್ತು ಮಹಾಬಲ, ಅಡುಗೆಯಲ್ಲಿ ಭಾಸ್ಕರ, ಡ್ರೈವರ್ ಆಗಿ ಪ್ರಶಾಂತ, ಮ್ಯಾನೇಜರ್ ಆಗಿ ಮೋಹನ್ ಕುಮಾರ್ ಹಿರೇಬೆಟ್ಟು ಅವರ ಸೇವೆಯನ್ನು ಸಮರ್ಪಿಸಿದ್ದಾರೆ. ಅವರೆಲ್ಲರೂ ಈ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಅವರಲ್ಲಿ ಪ್ರೀತಿಪೂರ್ವಕ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇನೆ. ಬಂಧುಗಳೇ, ಈ ಸಾರಿ ಗಮನಿಸಬೇಕಾದ ಇನ್ನೊಂದು ಮುಖ್ಯ ವಿಷಯ ಏನು ಅಂತಂದ್ರೆ, ಮನೆಯಲ್ಲಿ ಕುಳಿತಂತಹ ನಮಗೆ ಸೆಕೆ ತಡೀಲಿಕ್ಕಾಗುವುದಿಲ್ಲ ಅನ್ನುವಂತ ಆತಂಕದಲ್ಲಿದ್ದವರು ನಾವು. ಅದನ್ನು ಲೆಕ್ಕಿಸದೆ ನಿರಂತರ ಈ ಯಕ್ಷಗಾನವನ್ನು ಗೆಲ್ಲಿಸಿದ ಆ ಕಲಾವಿದರಿದ್ದಾರಲ್ಲ, ಅವ್ರನ್ನ ನೆನಪು ಮಾಡಿಕೊಂಡಾಗ ಕೃಷ್ಣಮೂರ್ತಿ ಮಂಜರ ಮಾತು ನೆನಪಾಗ್ತದೆ. ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜರು ಹೇಳಿದ ಒಂದು ಮಾತಿತ್ತು, ಕಲಾವಿದನೊಬ್ಬ ರಂಗದಲ್ಲಿ ಕುಣಿಯುವಾಗ ಹಾರುವ ಧೂಳು ಅದು ನನಗೆ ಪರಮ ಪ್ರಸಾದ, ಅವನ ಮೈಯಿಂದ ಸಿಡಿಯುವ ಬೆವರ ಹನಿಗಳೇ ನನ್ನ ಪಾಲಿಗೆ ಗಂಗೆ ತುಂಗೆ ಕಾವೇರಿ ಅಂತ ಹೇಳಿದವರು ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜರು. ಗೊತ್ತಿರಲಿ ನಮಗೆ, ಈ ಪರಿಸರದಲ್ಲಿ ಯಾರನ್ನು ದೇವಮಾನವ ಅಂತ ಜನ ಕೈ ಮುಗಿದು ತಲೆಬಾಗಿ ನಮಸ್ಕಾರ ಮಾಡುತ್ತಾರೋ ಅಂತಹ ಕೃಷ್ಣಮೂರ್ತಿ ಮಂಜರು ಕಲಾವಿದರ ಬಗ್ಗೆ ಇಂತಹ ಮಾತುಗಳನ್ನು ಆಡುತ್ತಾರೆ ಅಂತಾದರೆ ಆ ಕಲಾವಿದರ ಶ್ರಮ ಮತ್ತು ಕಲಾವಿದರ ಬಗ್ಗೆ ಇರುವ ಗೌರವವನ್ನು ನಾವು ನೆನಪಿಸಿಕೊಳ್ಳಬೇಕು. ಅವರ ಸಹೋದರರು ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರ ಪರವಾಗಿ ಅವರನ್ನು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದೀಗ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ನಂದೀಶ ಅವರು ಎರಡು ಮಾತುಗಳನ್ನು ಆಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಕ್ಷೇತ್ರದ ಅಧಿದೇವತೆ ಆಗಿರುವಂಥ ದುರ್ಗಾ ಪರಮೇಶ್ವರಿ ಹಾಗೂ ಮರಳು ಚಿಕ್ಕು, ಮೇಳದ ಅಧಿದೇವತೆ ಆಗಿರುವಂಥ ಗಣಪತಿಗೆ, ಜೊತೆಗೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಹಾಗೂ ಸೇರಿರುವಂಥ ಎಲ್ಲ ಯಕ್ಷಾಭಿಮಾನಿಗಳಿಗೆ ನನ್ನ ನಮಸ್ಕಾರ. ಆದಷ್ಟು ಬೇಗ ಚುರುಕಿನಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ. ನನಗೆ ಗೊತ್ತು ನೀವೆಲ್ಲ ಮತ್ತೊಮ್ಮೆ ಕೊನೆಯ ಬಾರಿಗೆ ಹಾಲಾಡಿ ಮೇಳದಲ್ಲಿ ಈ ವರ್ಷಕ್ಕೆ ಪಂಜರ ಪಕ್ಷಿಯನ್ನು ನೋಡಬೇಕು ಅಂತ ಕಾಯ್ತಾ ಇದ್ದೀರಿ. ಪಂಜರ ಪಕ್ಷಿಯ ಸಕ್ಸಸ್ಫುಲ್ ಮೀಟ್ ಜೊತೆಗೆ ಮೇಳದ ಕೊನೆಯ ದೇವರ ಸೇವೆಯ ಆಟಕ್ಕೆ ನಾವೆಲ್ಲರೂ ಇಂದು ಒಂದಾಗಿದ್ದೇವೆ. ನಾರ್ಮಲಿ ಚಲನಚಿತ್ರ ಲೋಕದಲ್ಲಿ ಈ ರೀತಿಯಾದಂತಹ ಸಕ್ಸಸ್ಫುಲ್ ಮೀಟ್ ನಡೆಯುತ್ತೆ. ಆದರೆ ಯಕ್ಷಗಾನ ಕ್ಷೇತ್ರದಲ್ಲಿ ನನಗೆ ತಿಳಿದ ಮಟ್ಟಿಗೆ ಇದೇ ಪ್ರಪ್ರಥಮವಾರಿಗೆ ಈ ರೀತಿಯಾದಂತಹ ಸಕ್ಸಸ್ಫುಲ್ ಮೀಟ್ ನಡೀತಾ ಇರುವಂಥದ್ದು. ಇದಕ್ಕೆ ಕಾರಣಗಳು, ಕಾರಣೀಕರ್ತರು ಯಾರೆಲ್ಲ ಅಂತ ಈಗಾಗಲೇ ನಾವು ತಿಳಿದುಕೊಂಡಿದ್ದೇವೆ. ಆದರೂ ಕೂಡ ನಾನು ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲೇಬೇಕು. ಪ್ರಮುಖವಾಗಿ ಈ ಮೇಳವನ್ನ, ಹಾಲಾಡಿ ಮೇಳ, ಹಾಲಾಡಿ ಕ್ಷೇತ್ರದ ಬಗ್ಗೆ ನಾವೆಲ್ಲರೂ ಬಹಳಷ್ಟು ಕೇಳಿದ್ದೇವೆ, ನೋಡಿದ್ದೇವೆ. ದೊಡ್ಡ ಇತಿಹಾಸ ಇರುವಂತಹ ಮೇಳ ಇದು. ಆದರೆ ಇತ್ತೀಚೆಗೆ ಕರುಣಾಕರ್ ಶೆಟ್ಟರ್ ಕೈಗೆ ಬಂದ ನಂತರ ಇದರ ಮೌಲ್ಯ ಎನ್ನುವಂಥದ್ದು ಇನ್ನೂ ಜಾಸ್ತಿ ಆಯಿತು, ಇನ್ನೂ ವೃದ್ಧಿ ಆಯಿತು ಅಂತ ಹೇಳಿದರೆ ಕ್ಷೇತ್ರವು, ಜೊತೆಗೆ ಕ್ಷೇತ್ರದಲ್ಲಿರುವಂತಹ ಮೇಳದಲ್ಲಿರುವಂತಹ ಎಲ್ಲ ಕಲಾವಿದರು ಕೂಡ
ಅವರ ಮೌಲ್ಯ ಹೆಚ್ಚಾಯಿತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಈ ಮೇಳದಲ್ಲಿ ಇರುವಂತಹ ಪ್ರತಿಯೊಬ್ಬ ಕಲಾವಿದನು ಕೂಡ ಒಂದು ಡೇರೆ ಮೇಳದ ಕಲಾವಿದ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಂದು ಚಿಕ್ಕ ಹುಡುಗನಿಂದ ಹಿಡಿದು ಸ್ತ್ರೀವೇಷ, ಹಿಮ್ಮೇಳ, ಮುಮ್ಮೇಳ ಪ್ರತಿಯೊಬ್ಬರು ಕೂಡ ಡೇರೆ ಮೇಳದಲ್ಲಿ ಇರಬೇಕಾದಂತ ಕಲಾವಿದರು. ಅವರನ್ನ ಬಯಲಾಟಕ್ಕೆ ಹಾಕಿಕೊಂಡು, ಇಲ್ಲ ಬೆರಡೂರು ಮೇಳದಲ್ಲಿ ಫುಲ್ ಆದ್ರೆ ತೊಂದರೆ ಇಲ್ಲ, ನಂಗೆ ಹಾಲಾಡಿ ಮೇಳ ಆದ್ರೆ ತೊಂದರೆ ಇಲ್ಲ, ಸಿಗಂದೂರು ಮೇಳದ 3 ಮೇಳಗಳಲ್ಲೂ ಕೂಡ ಮೇಳದ ಕಲಾವಿದರು ಕೂಡ ತನ್ನ ಕೋಟೆಯೊಳಗೆ ಇಳಿಸ್ಕೊಳ್ಬೇಕು ಎನ್ನುವಂಥದ್ದು ಕರುಣಾಕರ್ ಶೆಟ್ಟರ ಹೋರಾಟ. ಸೊ ಆ ಹೋರಾಟಕ್ಕೆ, ಆ ದಕ್ಷತೆಗೆ ನಾನು ಅಭಿವಂದನೆಯನ್ನ ಹೇಳಲೇಬೇಕು. ಇನ್ನು ನಾವೆಲ್ಲರೂ ಫಿಲಂ ಲೋಕದಲ್ಲಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಗ್ಗೆ ಕೇಳಿದ್ದೇವೆ, ನೋಡಿದ್ದೇವೆ. ಯಕ್ಷಗಾನ ಲೋಕದಲ್ಲಿ ನಾನೊಬ್ಬ ಪ್ರಸಂಗಕರ್ತನಾಗಿ ಹೇಳುವಂಥದ್ದು, ಯಕ್ಷಗಾನ ಲೋಕದಲ್ಲಿ ಒಬ್ಬ ಪವರ್ಫುಲ್ ಪ್ರಸಂಗಕರ್ತ ಇವತ್ತಿನ ಕಾಲದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ಪವನ್ ಕಿರಣ್ ಕೆರೆ ಸರ್ ಅವರು. ಅವರು ಕೂಡ ಹಾಗೆ ಬಹಳ ಯೋಚನೆ ಮಾಡ್ತಾರೆ. ಬಹಳ ಪ್ರಸಂಗವನ್ನ ಕಟ್ಟುವಾಗ ಬಹಳಷ್ಟು ನಾವು ಕೂಡ ಕೆಲವೊಮ್ಮೆ ಮಾತಾಡಿದ್ದುಂಟು. ಹಾಗಾಗಿ ಈ ಹಾಲಾಡಿ ಮೇಳದ ಈ ಪ್ರಸಂಗವನ್ನು ಕೂಡ ಬರೆಯುವಾಗಲೂ ಕೂಡ ಒಂದಿಷ್ಟು ಅಂದ್ರೆ ಟ್ರಯಲ್ ಆದ ನಂತರ ಒಂದಿಷ್ಟು ಥಾಟ್ಸ್ ಅನ್ನ ಶೇರ್ ಮಾಡ್ಕೊಂಡಿದ್ರು. ಅವರನ್ನು ಕೂಡ ಈ ಸಮಯದಲ್ಲಿ ನಾವು ನೆನೆಯಲೇಬೇಕು. ಇನ್ನು ಮೇಳದಲ್ಲಿ ಸಹಕರಿಸಿದಂತ ಪ್ರತಿಯೊಬ್ಬರು ಕಲಾವಿದರು, ಮುಖ್ಯವಾಗಿ ಚಿಕ್ಕ ಪುಟ್ಟ ವಿಷಯಗಳು ಹೇಳಲೇಬೇಕು ಮೇಳದ ಬಗ್ಗೆ. ಕೇವಲ ಪ್ರಸಂಗವನ್ನು ನೋಡುವಂಥದ್ದು, ಪ್ರಸಂಗದ ಕೊನೆಯಲ್ಲಿ ಮಂಗಳ ಪದ್ಯವನ್ನು ನಿಂತ್ಕೊಂಡು ನೋಡುವಂತ ಹೋಗುವಂತ ಜನರಿದ್ದಾರೆ. ಆ ರೀತಿಯಾಗಿ ಜನರನ್ನ ಆಕರ್ಷಿಸಿದ್ದಾರೆ. ಅಂದ ಕಾಲದಲ್ಲಿ ನಾವೆಲ್ಲ ಕೇಳಿದ್ದೇವೆ, ನಾವುಡ್ರ ಕಾಲದಲ್ಲಿ ಯೂತ್ ಜನರು ಒಂದಿಷ್ಟು ವಾಪಸ್ಸು ಮರಳಿ ಯಕ್ಷಗಾನನ ನೋಡ್ಲಿಕ್ಕೆ ಬಂದರು. ಇತ್ತೀಚಿನ ದಿನಗಳಲ್ಲಿ ನಮ್ಮ ತೆಂಕಿನ ಪಟ್ಲ ಭಾಗವತರು ಬಂದ ನಂತರ ಯಕ್ಷಗಾನ ಜನರು ಎಲ್ಲಿದ್ರು ತೊಂದರೆ ಇಲ್ಲ. ಅವರು ಕಟೀಲ್ ಮೇಳದಲ್ಲಿರುವಾಗಲೂ ಕಿತ್ಕೊಂಡು ಹೋಗ್ತಿದ್ರು. ಪಾವಂಜೆ ಮೇಳದಲ್ಲೂ ಕೂಡ ಅದೇ ರೀತಿಯಾದಂತಹ ಟ್ರೆಂಡ್ ಕ್ರಿಯೇಟ್ ಆಯಿತು. ಆದರೆ ನಮ್ಮ ಬಡಗಿನಲ್ಲಿ ಒಂದು ಬಯಲಾಟ ಮೇಳದಲ್ಲಿ ಈ ರೀತಿಯಾದಂತಹ ಟ್ರೆಂಡ್ ಕ್ರಿಯೇಟ್ ಆದದ್ದು ಇದೇ ಮೊದಲು. ಹಾಗಾಗಿ ಈ ಟ್ರೆಂಡ್ ಅನ್ನ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ಲಿ, ಈ ಕೀರ್ತಿ ಇದೇ ರೀತಿ ಮುಂದುವರಲಿ ಅಂತ ಹೇಳಬೇಕು. ಇನ್ನು ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್, ಬಹಳ ಚಿಕ್ಕ ಪಾಯಿಂಟ್ ನಾನು ಗಮನಿಸಿದ್ದು, ಈಗಾಗಲೇ ನಾನು 3-4 ಸರಿ ಪಂಜರ ಪಕ್ಷಿಯನ್ನು ನೋಡಿದೆ. ಪ್ರಸಂಗ ನಡೀತಾ ಉಂಟು, ನಡೆಯುತ್ತಿರುವಾಗ ಅವರವರ ಸಂಭಾಷಣೆಗಳು ಆಗ್ತಾ ಉಂಟು. ಸಿಂಹಾಸನದ ಬಟ್ಟೆ ಅನ್ನೋದು ಕಳಚಿ ಬಿದ್ದಿತ್ತು, ಇನ್ನೇನು ಕಳಚಿ ಬೀಳ್ತಾ ಇತ್ತು, ಕೆಳಗೆ ಹೋಗ್ತಿತ್ತು. ಆ ಸಮಯದಲ್ಲಿ ಅವರು ಸಂಭಾಷಣೆ ಮಾಡ್ತಾನೆ ನಿಧಾನವಾಗಿ, ಯಾರು ಅಂತ ನಾನು ಹೇಳಲಿಕ್ಕೆ ಹೋಗುದಿಲ್ಲ, ಕಲಾವಿದರು ಅವರಾಗಿ ಒಬ್ರು ಆಚೆಗೆ ಒಬ್ರು ಕಟ್ಟೋದು, ಈಚೆಗೆ ಒಬ್ರು, ಈ ರೀತಿಯಾದಂತಹ ಶ್ರದ್ಧೆ, ಇದು ನನ್ನ ಮೇಳ, ನಮ್ಮ ಮೇಳ ಅಂತ ಹೊತ್ಕೊಂಡು ತಿರುಗ್ತಿರುವ ಕಾರಣದಿಂದಾಗಿ ಈ ಯಶಸ್ಸು ದೊರಕಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಯಶಸ್ಸು, ಈ ಕೀರ್ತಿ ಇದೇ ರೀತಿ ಮುಂದುವರಲಿ. ಮುಂದಿನ ವರ್ಷ ನಿಮ್ಮೆಲ್ಲರ ನಿರೀಕ್ಷೆ ಇನ್ನೂ ಜಾಸ್ತಿ ಆಗಿದೆ ಅನ್ನೋದು ಗೊತ್ತು. ಈಗಾಗಲೇ ಪವನ್ ಸರ್ ಅವರ ರೆಕಾರ್ಡ್ಸ್ ಅನ್ನೇ ಮತ್ತೊಮ್ಮೆ ಅವರ ರೆಕಾರ್ಡ್ಸ್ ಅನ್ನು ಅವರೇ ಬ್ರೇಕ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಕೂಡ ತಮ್ಮ ಸ್ಟ್ಯಾಂಡರ್ಡ್ ಅನ್ನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಿದ್ದಾರೆ. ಹಾಗಾಗಿ ಇವರ ಈ ಯಶಸ್ಸಿಗೆ ಕಾರಣ ಆದಂತ ಮೇಳದ ಯಜಮಾನರು, ದೇವಸ್ಥಾನದ ಆಡಳಿತ ಮಂಡಳಿಯ ಅಮರನಾಥ್ ಶೆಟ್ಟರು, ಮೇಳದ ಸರ್ವ ಕಲಾವಿದರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ತೊಂಬಟ್ಟು ವಿಶ್ವಣ್ಣ ಒಂದು ಮಾತು ಹೇಳಿದ್ರು, ಆಗ ನಮಗೆಲ್ಲ ಬೇಜಾರಾಗ್ಲಿಕ್ಕೆ ಶುರುವಾಯಿತು. ಯಾಕೆ ಅಂದ್ರೆ ತಿರುಗಾಟ ಮುಗಿಯಿತಲ್ಲ ಅಂತ, ಇನ್ನು ಸ್ವಲ್ಪ ದಿವಸ ಇದ್ರೆ ಒಳ್ಳೇದಿತ್ತು ಅಂತ. ಈ ಕಲಾವಿದರಿಗೂ ಆ ಬೇಜಾರಿದೆ, ಬೇಗ ಮುಗಿಯಿತು ಅಂತ. ಎಲ್ಲಕ್ಕಿಂತಲೂ ನಿಮ್ಗೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು, ಸುಧಾಕರ ಮಾವಿನಕೋಡ್ಲು ಅವರು ಈ ಪ್ರಸಂಗವನ್ನು 140 ಬಾರಿ ನೋಡಿದಾರಂತೆ. 140 ಪ್ರಯೋಗಗಳನ್ನು ನೋಡಿದ್ದಾರೆ ಪಂಜರ ಪಕ್ಷಿಯನ್ನು. ಅದರ ಜೊತೆಗೆ ಈ ಹಾಲಾಡಿ ಮೇಳದ ಯಕ್ಷಗಾನ ಸೇವೆಯನ್ನು ಅರಳಸುರುಳಿಯಿಂದ ಬಂದಿದ್ದಾರೆ. ಸುಮಾರು 32 ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಮಾಡಿಸಿದಂಥವರು ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗುತ್ತಾ ಇದ್ದಾರೆ ಅನ್ನೋದು ನಮ್ಮೆಲ್ಲರಿಗೆ ಸಂತೋಷ ಕೊಟ್ಟಂತ ಸಂಗತಿ. ಈ ಹೊತ್ತಿಗೆ ಸಮಾರಂಭದಲ್ಲಿ ನಮ್ಮ ಡ್ರೈವರ್ ಪ್ರಶಾಂತ್ ಅವರಿಗೆ ಸ್ಮರಣಿಕೆ ನೀಡುವ ಹೊತ್ತಿಗೆ ಅವರು ಅನುಪಸ್ಥಿತರಿದ್ರು, ಈಗ ಬಂದಿದ್ದಾರೆ. ದಯವಿಟ್ಟು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಸಂತಸದ ಮಾತುಗಳನ್ನಾಡುವುದಕ್ಕೆ ಧರ್ಮದರ್ಶಿಗಳಾದಂತಹ ಅಮರನಾಥ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಬನ್ನಿ, ನಿಮ್ಮ ಮಾತಿಗೆ ಕಿವಿಯಾಗುವ ಹೊತ್ತು. ವೇದಿಕೆ ಮೇಲೆ ಉಪಸ್ಥಿತರಿದ್ದಂಥ ನಮ್ಮ ಮೇಳದ ಯಜಮಾನರಾದಂಥ ವೈ ಕರುಣಾಕರ್ ಶೆಟ್ಟಿಯವರೇ, ಹಾಗೆ ಹಿಂದಿನ ಮಾಜಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದ ರಾಮಣ್ಣ ಶೆಟ್ಟಿಯವರೇ, ಮತ್ತು
ಹಾಲಾಡಿ ಮೇಳಕ್ಕೆ ಹೊಸ ಮೆರುಗನ್ನು ಕೊಟ್ಟಂತ ಪ್ರೊಫೆಸರ್ ಪವನ್ ಕಿರಣ್ ಅವರೇ ಹಾಗೂ ನರೇಶ್ ಅವರೇ ನಂದೀಶ್ ಅವರೇ ಹಾಗೂ ಹಾಲಾಡಿ ಮೇಳದ ಸಮಸ್ತ ಕಲಾವಿದರೇ ಮತ್ತು ಸಿಬ್ಬಂದಿ ವರ್ಗದವರೇ, ನೆರೆದಿರುವಂಥ ಎಲ್ಲ ಆತ್ಮೀಯ ಮಿತ್ರರೇ ಮತ್ತು ಯಕ್ಷಾಭಿಮಾನಿಗಳೇ, ನಮ್ಮ ಹಾಲಾಡಿ ಮೇಳವು ಈ ವರ್ಷ ಅತ್ಯುತ್ತಮವಾಗಿ ತಿರುಗಾಟವನ್ನ ಪ್ರಾರಂಭಿಸಿ ಈಗ ಅಂತಿಮ ದಿವಸವಾದ ದೇವರ ಸೇವೆಯನ್ನ ಆಡುವುದರ ಮುಖಾಂತರ ನಾವೆಲ್ಲ ಇಂದು ದೇವರ ಎದುರೇ ಸಾಕ್ಷಿಯಾಗಿದ್ದೇವೆ. ಹಾಗೆ ನಾವು ನವೆಂಬರ್ 26ರಿಂದ ಪ್ರಥಮ ದೇವರ ಸೇವೆಯನ್ನ ಮಾಡುವುದರ ಮುಖಾಂತರ ಇವತ್ತು ಜೂನ್ 1 ಅಂದರೆ ಸರಿಸುಮಾರು 187 ಆಟಗಳನ್ನು ಆಡುವುದರ ಮುಖಾಂತರ ಒಂದು ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಿದೆ ಎಂದು ಹಾಲಾಡಿ ಮೇಳ. ಅದರ ಜೊತೆಗೆ ನಮ್ಮ ಹಾಲಾಡಿ ಮೇಳದ ಯಜಮಾನರಾದಂಥ ವೈ ಕರುಣಾಕರ್ ಶೆಟ್ಟಿಯವರು ಹಾಗೂ ಪ್ರೊಫೆಸರ್ ಪವನ್ ಕಿರಣ್ ಅವರಿಗೂ ಹಾಗೂ ಹಾಲಾಡಿ ಮೇಳದ ಸಮಸ್ತ ಕಲಾವಿದರಿಗೂ ಸಿಬ್ಬಂದಿ ವರ್ಗದವರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತೇನೆ. ಹಾಗೆ ಇಂದು ನಮ್ಮ ಈ ಪಂಜರ ಪಕ್ಷಿಯನ್ನು ಆಖ್ಯಾನವು ಸರಿಸುಮಾರು 147 ಪ್ರಯೋಗವನ್ನು ಕಾಣುವುದರ ಮುಖಾಂತರ 148 ಪ್ರಯೋಗವನ್ನು ಕಾಣುವುದರ ಮುಖಾಂತರ ಹೋದ ಕಡೆಯಲ್ಲೆಲ್ಲ ಸರಿಸುಮಾರು 2000ದಿಂದ 3000 ಜನ ಆಟವನ್ನು ನೋಡಿ ಸಂತೋಷಪಟ್ಟು ಹಾಲಾಡಿ ಮೇಳದ ಒಂದು ಹೊಸ ಮೆರುಗನ್ನೇ ನೀಡಿದ್ದಾರೆ. ಅವರೆಲ್ಲರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೆ ಇವತ್ತು ಮೇಳ ಇಷ್ಟರ ಮಟ್ಟಿಗೆ ಬೆಳೆಸಲು ಕಾರಣಕರ್ತರಾದಂಥ ನಮ್ಮ ವೈ ಕರುಣಾಕರ್ ಶೆಟ್ಟಿ ಅವರು ಸರಿಸುಮಾರು 13 ವರ್ಷದ ಹಿಂದೆ ಹಾಲಾಡಿ ಮೇಳವನ್ನ ಅವರ ಕೈಗೆ ನಾವಾಗಿ ಕೊಟ್ಟಿದ್ದಲ್ಲ, ಅವರಾಗಿ ಕೇಳಿದ್ದಲ್ಲ, ನಾವೇ ಆ ಮೇಳವನ್ನ ಕೊಟ್ಟಿದ್ದು. ಯಾಕಂದ್ರೆ ಆವತ್ತಿಗೆ ಹಾಲಾಡಿ ಮೇಳ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿತ್ತು. ಅಂತ ಸಂದರ್ಭದಲ್ಲಿ ಹಂತವಾಗಿ ಅವರು ಮೇಳವನ್ನ ಬೆಳೆಸಿ ಇವತ್ತು ಹಾಲಾಡಿ ಮೇಳಕ್ಕೆ ಒಂದು ಹೊಸ ಮೆರುಗನ್ನ ಕೊಟ್ಟು ಇವತ್ತು ಸಂತೋಷ ಪಡುವ ದಿನವನ್ನ ನಿರ್ಮಾಣ ಮಾಡಿದ್ದರೆ ಅದು ವೈ ಕರುಣಾಕರ್ ಶೆಟ್ಟಿ ಅವರು. ಹಾಗೆ ಇವತ್ತು ನೆರೆದಿರುವಂತ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನ ಹೇಳುತ್ತಾ, ಹಾಗೆ ನಮ್ಮ ಹಾಲಾಡಿ ಕ್ಷೇತ್ರವು ದಿನದಿಂದ ದಿನಕ್ಕೆ ಆ ತಾಯಿ ಮರಳು ಚಿಕ್ಕುವ ಕೃಪೆಯಿಂದ ಅಭಿವೃದ್ಧಿ ಹೊಂದ್ತಾ ಇದೆ. ಪ್ರತಿ ತಿಂಗಳಿಗೆ ನಡೆಯುವಂತ ತಿಂಗೋಡ್ ಪೂಜೆಗೆ ಅನ್ನದಾನ ಸೇವೆ ಸರಿಸುಮಾರು 8 ವರ್ಷದಿಂದ ಈಗ ನಡೆಯುತ್ತಾ ಬಂದಿದೆ. ಹಾಗೆ ದೇವಸ್ಥಾನದ ಜೀರ್ಣೋದ್ಧಾರವು 1-2 ವರ್ಷದ ಹಿಂದೆ ಭಕ್ತಾದಿಗಳ ಸಹಕಾರದಿಂದ ಕೇವಲ 5 ತಿಂಗಳಲ್ಲಿ ದೇವಸ್ಥಾನ ಜೀರ್ಣೋದ್ಧಾರವಾಗಿದೆ. ಹಾಗೆ ಈಗ 3ನೇ ಭಾಗವಾಗಿ ಹಾಲಾಡಿ ಮೇಳ ಒಂದು ವಿಜೃಂಭಣೆ ದಿವಸವನ್ನು ನಾವು ಕಾಣ್ತಾ ಇದ್ದೀವಿ. ಇದು ನಮ್ಮ ಅತ್ಯಂತ ಖುಷಿ ಕೊಟ್ಟ ದಿನ ಎಂದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆ ನಮ್ಮ ಅಣ್ಣನಾದ ದಿವಂಗತ ತಾರನಾಥ್ ಶೆಟ್ಟಿ ಅವರ ಕನಸು ಕೂಡ ಇದೇ ಆಗಿತ್ತು. ಆ ಕನಸು ಈಗ ನನಸಾಗಿದೆ ಎಂದು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಹಾಲಾಡಿ ಮೇಳದ ಮೇಲೆ ನಿರಂತರವಾಗಿರಲಿ. ಹಾಗೆ ಇವತ್ತು ಸನ್ಮಾನಿತಗೊಂಡ ಪ್ರೊಫೆಸರ್ ಪವನ್ ಕಿರಣ್ ಅವರು ನಮ್ಮ ಹಾಲಾಡಿ ಮೇಳದ ಜೊತೆ ಸದಾಕಾಲ ನಮ್ಮ ಜೊತೆ ಅವರು ಇರಬೇಕು. ಹಾಗೆ ಅವರಿಗೆ ತಾಯಿ ಮರಳು ಚಿಕ್ಕು ದುರ್ಗಾ ಪರಮೇಶ್ವರಿ ಇನ್ನೂ ಹೆಚ್ಚಿನ ಕೀರ್ತಿಯನ್ನ ಕೊಡಲಿ ಎಂದು ಶ್ರೀದೇವರಲ್ಲಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೆ ನಿಮ್ಮೆಲ್ಲರಿಗೂ ತಾಯಿ ಮರಳು ಚಿಕ್ಕು ಅನುಗ್ರಹಿಸಲಿ ಎಂದು ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸುತ್ತೇನೆ. ಬಂಧುಗಳೇ, ಅಮರನಾಥ್ ಶೆಟ್ಟರ್ ಬಗ್ಗೆ ಮೊಟ್ಟ ಮೊದಲು ಕರುಣಾಕರ ಶೆಟ್ಟರ್ ನಾನು ಇಲ್ಲಿ ಕಳಿಸುವಾಗ ಒಂದು ಮಾತು ಹೇಳಿದ್ರು. ಅವತ್ತು ನೀವಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋದ್ರೆ ಅಮರನಾಥ್ ಶೆಟ್ಟರು ಅಂತಿದ್ದಾರೆ, ಬಹಳ ಒಳ್ಳೆ ಮನುಷ್ಯ, ಹೋಗಿ ಮಾತಾಡಿ ಅಂತಂದಿದ್ರು.
ಅದು ಯಾಕೆ ಹೇಳಿದ್ರು ಅಂತ ಇವತ್ತು ಅರ್ಥ ಆಗ್ತದೆ ನನಗೆ. ಯಾಕೆ ಅಂದ್ರೆ ಒಂದು ದೇವಸ್ಥಾನದ ಧರ್ಮದರ್ಶಿಗಳು ಎಲ್ಲಿ ಹೋಗುತ್ತಾರೆ ಅವರ ಜೊತೆಗೆ ಆ ಕ್ಷೇತ್ರದ ದೇವರ ಆಂಶಿಕ ಸನ್ನಿಧಾನ ಹೋಗ್ತದಂತೆ. ಆ ದೇವರ ಮುಂಭಾಗದಲ್ಲಿ ನಿಂತು ನೀವು ಆಡುವ ಮಾತುಗಳು ಅದು ನಿಮ್ಮ ಮಾತಾಗೋದಿಲ್ಲ, ನಿಮ್ಮ ನಾಲಗೆಯಲ್ಲಿ ನಿಂತ ಆ ತಾಯಿ ಆಡಿಸ್ತಾಳಂತೆ. ಹಾಗಾಗಿ ಆ ನಿಮ್ಮ ಆಶಯಗಳು, ನಿಮ್ಮ ಮಾತುಗಳು ಸತ್ಯವಾದ ಈ ಕಾಲಘಟ್ಟದಲ್ಲಿ ಸಂತೋಷವನ್ನು ಹಂಚಿಕೊಳ್ಳುವುದಕ್ಕೆ ನಾವೆಲ್ಲ ಜೊತೆಯಾಗಿದ್ದೇವೆ ಅನ್ನುವುದೇ ನಮ್ಮೆಲ್ಲರ ಸೌಭಾಗ್ಯ. ಬಂಧುಗಳೇ, ಈಗ ನೀವು ಕರುಣಾಕರ ಶೆಟ್ಟರ ಮಾತನ್ನು ಕೇಳಬೇಕು. ಯಾಕೆಂದ್ರೆ ನಾವು ಅನೇಕ ವೇದಿಕೆಗಳಲ್ಲಿ ಹೇಳ್ತಾ ಬಂದಿದ್ದೇವೆ ಏನು ಅಂದ್ರೆ, ಮಂತ್ರವಾಗದೇ ಇರುವಂತಹ ಅಕ್ಷರ ಇಲ್ಲ, ಔಷಧವಾಗದೇ ಇರುವಂತಹ ಮೂಲಿಕೆ ಇಲ್ಲ, ಈ ಪ್ರಪಂಚದಲ್ಲಿ ಅಯೋಗ್ಯರು ಅಪ್ರಯೋಜಕರು ಅಂತ ಇಲ್ಲ, ಅವರನ್ನ ಸಂಯೋಜನೆ ಮಾಡುವಂತಹ ಯೋಜಕರಿಗೆ ಮಾತ್ರ ಕೊರತೆ ಇದೆ ಅಂತ ಸುಭಾಷಿತಕಾರ ಹೇಳಿದ್ದಾನೆ. ಹಾಗಾಗಿ ಎಲ್ಲ ಕಲಾವಿದರಲ್ಲಿರುವ ಪ್ರತಿಭೆಯನ್ನು ಹುಡುಕಿ ಅವರನ್ನು ಸರಿಯಾದ ರೀತಿಯಲ್ಲಿ ಸಂಯೋಜಿಸಿ ಅವರು ಬೆಳಗುವುದನ್ನು ಕಂಡು ತಾನು ಸಂಭ್ರಮಿಸಿದ್ದಿದ್ರೆ ಅದು ಕರುಣಾಕರ ಶೆಟ್ಟರ ಹೃದಯ ಶ್ರೀಮಂತಿಕೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಅವರು ಪ್ರೀತಿಯ ಮಾತುಗಳನ್ನು ಆಡುತ್ತಾರೆ, ಕಿವಿ ಆನಿಸಿ ಕೇಳಿಸಿಕೊಡಿ. ಕ್ಷಮಿಸಬೇಕು, ನಮ್ಮ ತಪ್ಪ ಆರೋಗ್ಯದ ಸಮಸ್ಯೆಯಿಂದ ಕೂತು ಮಾತಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ನಾನು ಹೆಚ್ಚಿಗೆ ಮಾತಾಡುವುದಿಲ್ಲ, ಯಾಕಂದರೆ ಮಾತಾಡುವುದು ತುಂಬ ವಿಷಯಗಳುಂಟು. ಮೇಳಕ್ಕೆ ನನ್ನ ಯಜಮಾನಿಕೆಯಲ್ಲ, ಸಂಚಾಲಕತ್ವ ನಂದು. ಆದರೆ ನಾನು 13 ವರ್ಷದಿಂದ ಎಷ್ಟು ಪ್ರೇಕ್ಷಕರನ್ನು ನಾನು ಕಂಡದ್ದೇ ಇಲ್ಲ. 20-25 ತಪ್ಪಿದ್ರೆ ಒಂದು 50 ಜನ ಸೇವೆಗೆ ಬರೋದು. ನಾನು ಈ ದೇವರ ಸೇವೆಗೆ ಬರಲಿಲ್ಲ, ಪ್ರಥಮವಾಗಿ ಕಾಲಿಕ್ಕುವುದರಲ್ಲಿ ಅದು ಇದಕ್ಕೂ ಬರುವುದಲ್ಲ ಅಂತ ತೀರ್ಮಾನ ಮಾಡಿದ್ದೆ. ಒಂದು ಬಾರಿ ಮೊದಲನಾಗಿ ಸರಿಯಾಗಿ ಆದಮೇಲೆ ದೇವರು ನನಗೆ ಆರೋಗ್ಯ ಕೊಟ್ಟರೆ ಆವಾಗ ಬಂದು ಮಾತಾಡೋದು ಅಂತ ತೀರ್ಮಾನ. ಕಡೆಗೆ ಇನ್ನೊಂದು ಬದಿಯಲ್ಲಿ ನನಗೆ ಶಂಕೆ ಬಂತು, ಸರಿಯಾಗದೇ ಇದ್ದರೆ ಬರುವ ಅವಕಾಶವನ್ನೇ ನಾನು ಕಳ್ಕೊಳ್ಬೇಕಾಗ್ತದೆ ಎಂಬ ದೃಷ್ಟಿಯಿಂದ ಮನೆಯವರು ಒಪ್ಪುತ್ತಿದ್ದರೂ ಕೂಡ ಬಂದಿದ್ದೇನೆ. ತುಂಬ ಸಂತೋಷ ಆಗಿದೆ. ಈಗ ನಾನು ಮಾತಾಡಲಿಕ್ಕೆ ಏನು ವಿಷಯ ಇಲ್ಲ. ಪವನ್ ಕಿರಣ್ ಕೆರೆಯವರ ನಮ್ಮ ಸಂಬಂಧ ಅವ್ರು ಹೇಳಿ ಆಯಿತು. ಅಮರನಾಥ್ ಶೆಟ್ಟಿ ಮೇಳ, ನಾನು ಈ ಮೇಳವನ್ನು ಕೇಳಲೇ ಇಲ್ಲ. ಬೇರೆ ಬೇರೆ ಕಾರಣಾಂತರಗಳಿಂದ ಊರ ಮನೆಯವರು, ಇಲ್ಲಿರೋದು ಯಾರು ಕೇಳಿದ್ರೆ ಎಲ್ಲ ಕೇಳಿದರೆ ಆಲಾಡಿ ಶ್ರೀನಿವಾಸ ಶೆಟ್ಟರು, ನಾವು ಅವರು ಒಟ್ಟಿಗೆ ಇದ್ದವು, ಈಗಲೂ ಒಟ್ಟಿಗೆ ಇದ್ದೇವೆ. ಈ ಪ್ರಾಯಶಃ ಒಂದೇ ನಮಗೆ ಸರ್ವೋತ್ತಮರಾಗಲಿ, ಶ್ರೀನಿವಾಸ ಶೆಟ್ಟರಾಗಲಿ, ಪ್ರಭಾಕರ್ ಶೆಟ್ಟರಾಗಲಿ, ರಾಮನ್ ಶೆಟ್ಟಿ ಎಲ್ಲ ನಮ್ಗೆ ಬೇಕಾದವರೇ ಇರು. ಎಲ್ಲ ಬೇಕಾದರೂ ಇರುವಾಗ ಅದೆಲ್ಲ ನಮ್ಮ ಜಾತಿಯವರು. ಮತ್ತೆ ಈ ರಗಳೆ ವ್ಯಾಪಾರ ಮೇಳ ನಡೆಸೋ ಸೂತ್ರ ಇಲ್ಲರಿ ಹೆಚ್ಚು ಕಡಿಮೆ ಆದರೆ ಇದು ಬೇಡ ಅನಿಸಿತ್ತು ನನಗೆ. ಇಲ್ಲರಿ ಯಾವಾಗಲೇ ಹಾಲಾಡಿ ಮೇಳ ನಾನು ವಹಿಸ್ಕೊಳ್ಬಹುದಿತ್ತು. ಅಮರನಣ್ಣ ತಾರ ನಂಗೆ ಭಾಳ ಪ್ರೀತಿ. ಅದೇನೋ ಒಂದು ಘಟನೆಯಲ್ಲಿ ಕಿಶನ್ ಹೆಡ್ ಬಿಡುವ ತೀರ್ಮಾನ ಮಾಡಿದರು. ಮೇಳ ಅದಾಗಿ ನನ್ನ ಕೈಗೆ ಬಂತು. 13 ವರ್ಷ ನಡೆದಿದೆ ಮೇಳ. ಇಲ್ಲಿ ಹಾಲಾಡಿಗೆ ಏನಾಗಿದೆ ಅಂತ ಹೇಳಿದರೆ, ಕ್ಷೇತ್ರ ದೊಡ್ಡದು, ಹರಕೆ ಆಟಗಳ ಸಂಖ್ಯೆ ಕಡಿಮೆ. ಈಗಲೂ ಪ್ರಸ್ತುತ ಈ ಮಟ್ಟಕ್ಕೆ ಹೋಗಿದೆಯಲ್ಲ, ಹರಕೆ ಆಟ ಕಡಿಮೆ ಉಂಟು ಈಗಲೂ ಕೂಡ. ಇನ್ನು ಬಿಡಿ, ನಮ್ಮ ಕೈ ಮಿಕ್ಕಿ ಹೋಗಿದೆ. ಇನ್ನು ಹರಕೆ ಯಾವುದು, ಬೇರೆ ಆಟ ಯಾವುದು ಎಂದು ನಮಗೆ ಗುರುತಿಸಲಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಮರನಾಥ್ ಅವನ ಅಣ್ಣ ತಾರನಿಗೆ ನಾನು ನೀನಂತ ಹೇಳೋದು, ಇವ ಅವನಿಂದ ಸಣ್ಣವ. ಅದು ಧರ್ಮದರ್ಶಿಗಳಲ್ಲ, ನೀವೊಂದು ಹೇಳಬೇಕಲ್ಲ, ಸಾಮಾಜಿಕ ಬದ್ಧತೆ ಉಂಟಲ್ಲ. ಅವನಿಗೆ ಒಂದೇ ನನ್ನ ಹತ್ರ ಕೇಳಿದ್ದವ, ಯಕ್ಷಗಾನದ ಭಾಳ ಆಸಕ್ತಿ ಮತ್ತು ಕಲಾವಿದರ ಪರಿಚಯ ಎಲ್ಲ ಉಂಟು ಅವನಿಗೆ. ಉಂಟಂತೇಳಿ ನನಗೆ ಗೊತ್ತಾದ್ದು ಇಲ್ಲಿ ಬಂದ ಮೇಲೆ. ಮೇಳ ಒಂದು ಒಳ್ಳೇದು ಮಾಡಬೇಕು ನೀವು. ಹಣದ ಪ್ರಶ್ನೆ ಇಲ್ಲ, ದೇವಸ್ಥಾನಕ್ಕೆ ಒಂದು ಗೌರವಕ್ಕೆ ಧನ ಏನಾದರೂ ಕೊಟ್ಟರೆ ಆಯಿತು ಅಂತ ಹೇಳುವ ಪ್ರಶ್ನೆ. ಮತ್ತು ಇವರು ನಮ್ಮ ಪವನ್ ಹೇಳಿದಾಗೆ ಏನೋ ಸಣ್ಣ ಪುಟ್ಟ ಆದರೆ ಕಲಾವಿದ ಈಗ ಇಲ್ಲ, ಸ್ವಲ್ಪ ಕುಡ್ತದೆ ಚಟ ಇದ್ದವರು ಇದ್ದಿದ್ದರು ಇಲ್ಲಿ.
ರಗಳೆ ಕೇಸ್ ಅಂತರ್ನಲ್ಲಿ ನೋಟ್ ಮಾಡಿ ಅಮ್ಮ ಬೆಳಿಗ್ಗೆ ಫೋನ್ ಬರ್ತದೆ ನನಗೆ, ಕರುಣಾನಿಗಳೇ ಮಾರೆ ಅವ ಕುಡ್ಕೊಂಡು ಬೈಂದೆ ಚೌಕಿ, ಯಾವ ಸತ್ತನ ಮರ ಕೊಡ್ತೀನಿ, ನೀನು ಹೋಗಿದ್ದೆ ಆಟಕ್ಕೆ ಮಾರೆ ಕೇಳಿದ. ಬೆಳಿಗ್ಗೆ ನಾನು ಅವನ ಕರೆದು ಲೆಫ್ಟ್ ರೈಟ್ ಮಾಡ್ತಿದ್ದೆ ನಾನು. ಈಗ ನೀವು ನಂಬಲಿಕ್ಕಿಲ್ಲ, ಮೊನ್ನೆ ರವಿಕುಮಾರ್ ಅಂದರೆ ಸಿಗಂದೂರು ಮೇಳದ ಕಾರ್ಯದರ್ಶಿಗಳು, ರಾಮಪ್ಪನವರು ಅವರ ತಂದೆ, ಅವರಲ್ಲಿ ಹೋಗಿದ್ದೆ ನಾನು. ಮುಂದೆ ಮೇಳ ಬರಬೇಕೇಳಿಂದ ಹೋಗಿದ್ದೆ ನಾನು. ಅವರು ಆಟ ನೋಡೋದು ಕಡಿಮೆ ಅಂತೆ, ಅವರು ಘಟ್ಟದಲ್ಲಿ ಆಟಕ್ಕೆ ಹೋಗಿದ್ರಂತೆ ಒಂದು ದಿವಸ. ಎಂಥ ಮರ ನಿಮ್ಮ ಹಾಲಾಡಿ ಮೇಳ, ಹಾಲಾಡಿ ಮೇಳದಾಗ ಸಿಗಂದೂರು ಮೇಳ ಮಾಡಬೇಕು ನೀವು, ಎಷ್ಟು ಹೊಂದಾಣಿಕೆಯಲ್ಲಿ. ನಿಮ್ಮ ಮಾರೆ ನಮ್ಮ ಮೇಳ ಅಂದರೆ ಸಿಗಂದೂರು ಮೇಳ, ಇವ್ರು ರಾಜಕೀಯ ಮಾತಾಡೋದಿಲ್ಲಿ, ಕಲಾವಿದರು ಎದುರು ಹೇಳೋದು, ಅದೆಲ್ಲ ನೀವು ಕಂಟ್ರೋಲ್ ಮಾಡಬೇಕು ಹಾಗೆ ಅಂತ ನನ್ನ ಹತ್ರ ಹೇಳ್ತಿದ್ದರು. ಹಾಲಾಡಿ ಮೇಳವನ್ನು ಗಮನಿಸಿದ್ದಾರೆ. ನಿನ್ನೆ ಬೆಳಿಗ್ಗೆ ಪೆರಡೂರು ಮೇಳದ ಮುಖ್ಯ ಕಲಾವಿದರ ಮೀಟಿಂಗ್ ಇದ್ದಿದ್ದು, ನೀಲ್ಕೋಡು ಶಂಕರಹಳ್ಳಿ ಜನಸಾಲೆ ಅವರ ಶಂಕರಹಳ್ಳಿ ಹೇಳಿದರು, ಯಜಮಾನ್ರೆ ಒಂದು ಗಂಡಾಂತರ ಆಯಿತು, ನಮಗೆ ಸ್ಪರ್ಧೆ ಮಾರ್ರೆ ಬೇರೆ ಯಾರೆಲ್ಲ ಮಾರ್ರೆ, ನಮ್ಮ ಹಾಲಾಡಿ ಮೇಳವೇ ಸ್ಪರ್ಧೆ ಆಯ್ತು ನಮಗೀಗ. ಪ್ರಸಂಗಕರ್ತರು ಒಂದು ಪವನ್ ಕಿರಣ್ ಖೇರ್ 3 ಮೇಳಕ್ಕೆ ಪ್ರಸಂಗ ಕೊಟ್ಟರು. ಸ್ವಲ್ಪ ಕಳೆದ ವರ್ಷ ಸ್ವಲ್ಪ ಹಿನ್ನಡೆ ಅಂದರೆ ಅವ್ರ ಪ್ರಸಂಗದಿಂದ ಹಿನ್ನಡೆ, ಕಲಾವಿದರ ಕೊರತೆ ಉಂಟಲ್ಲಿ. ಕಳೆದ ವರ್ಷ ನನ್ನ ಕೈಗೆ ಬಂದದ್ದು. ಪವನ್ರೆ ನೀವು ಒಂದು ಹಾಲಾಡಿ ಮೇಳಕ್ಕೆ ಇದು ಮಾಡಿ ಪೆರಡೂರು ಮತ್ತು ಸಿಗಂದೂರಿಗೆ ಕೊಡಬಹುದಲ್ಲ. ಇಲ್ಲ ಇಲ್ಲ ಇಲ್ಲ, ಹಾಲಾಡಿ ಕೈದು ಮಾಡ್ಲಿಕ್ಕೆ ಆಗುವುದಿಲ್ಲ, ಅದರ ಜೋಸೆ ಬೇರೆ ಮಾರ್ರೆ ಅಂತ ಹೇಳಿದ್ರು. ಇದೇ ಶಬ್ದ ಹೇಳಿದ್ದು, ಜೋಸ್ ಬೇರೆ. ನಾನು ಎಂಥ ಜೋಸ್ ಅಂತ ಕೇಳಲಿಕ್ಕೂ ಹೋಗಲಿಲ್ಲ ಅವರ. ಹಾಲಾಡಿ ಮೇಳದ ಬಗ್ಗೆ ಅತೀವಾದ ಒಂದು ಆಸಕ್ತಿ ಇದೆ ಅವರಲ್ಲಿ, ಮತ್ತು ಮುಟ್ಲಿಕ್ಕೆ ಹೋಗಲಿಲ್ಲ ನಾನು. ಕಡೆಗೆ ನಾನು ಮೀಟಿಂಗಲ್ಲಿ ನೀವು ಹೇಳಿದೆ ಒಂದು ಸುಳ್ಳು ಹೇಳಿದೆ ಅವರಿಗೆ, ನಾನು ಕಲಾವಿದರಿಗೆ, ಈ ಒಂದು ವರ್ಷ ಬರೋ ವರ್ಷ ಪವನ್ರನ್ನ ಹಾಲಾಡಿ ಮೇಳ ಪ್ರಸಂಗವನ್ನು ಕೈದು ಮಾಡ್ತೇನೆ ನಾನು, ಈ ವರ್ಷ ಎಲ್ಲ ನಿಮಗೆ ಗೆದ್ದು ಕೊಡಿ ನನಗೆ ಅಂತೇಳಿ. ಕಡೆ ಪವನ್ ಈಚೆ ಕರೆದು ಹೇಳಿದ್ರು, ಸುಳ್ಳು ಹೇಳಿದ ಮಾರಿ ನಾನು ಸುಮ್ಮನೆ ಇದೆ, ಬಟ್ ಅವರು ದುಡಿಬೇಕಲ್ಲ ಈ ವರ್ಷ. ಹಾಗೆ ಪವನ್ರ ಬಗ್ಗೆ ನಿಮಗೆ ಯಾರಿಗೆ ನಾನು ಹೇಳಬೇಕಿಲ್ಲ, ಕುಂದಾಪುರದಲ್ಲಿ ಹೇಳಿ ಆಗಿದೆ. ನಾನು ಪ್ರಸಂಗಕರ್ತರಲ್ಲ, ಭಾಷಣಗಾರರು, ತಾಳ್ಮಲ್ಲೆ ಅರ್ಥಧಾರಿಗಳು, ವಿಮರ್ಶಕರು, ಮತ್ತು ಬಹಳ ಆತ್ಮೀಯತೆ. ನಿಮ್ಮ ಮನೆಯಲ್ಲಾಗಲಿ ನಮ್ಮ ಮನೆಯಲ್ಲಾಗಲಿ ಗಂಡ ಹೆಂಡತಿ ಅಪ್ಪ ಮಗನಿಗಾದರೂ ವೈಮನಸ್ಸುಗಳು ಬರ್ತದೆ. ಕಲಾವಿದರ ಯಜಮಾನಿ ಕೆಲವು ಸರಿ ಬರ್ತದೆ, ನನ್ನಲ್ಲಿ ಕಡಿಮೆ. ಅವರಿಗೂ ಯಾವತ್ತು ಪ್ರಸಂಗ ಕೊಟ್ಟಿದ್ದಾರೆ ಅವತ್ತಿಂದ ಇವತ್ತಿನವರಿಗೆ ನಮ್ಮ ಬಾಂಧವ್ಯ ಅಷ್ಟು ಚಂದ. ಒಂದು ಮಾತು ನಾನು ಅವ್ರಿಗೆ ಹೇಳಿದ್ದಿಲ್ಲ, ಏನಾದ್ರು ಸಲಹೆ ಸೂಚನೆ ಕೇಳಿದರೆ ಫೋನ್ ಮಾಡ್ತೇನೆ ನಾನು. ಹಾಗೆ ನಿಮ್ಮ ತಾಳ್ಮೆ ಆಟ ನೋಡುವ, ನಮ್ಮ ಭಾಷಣ ಕೇಳಲಿಕ್ಕೆ ಬಂದದ್ದಲ್ಲ ನನಗೆ ಗೊತ್ತುಂಟು. ಯಾರ ಭಾಷಣ ಕೇಳಲಿಕ್ಕೂ ನೀವು ಯಾರು ಬಂದದ್ದು ಅಲ್ಲ, ಪಂಜರ ಪಕ್ಷಿಗಳು ನೋಡ್ಲಿಕ್ಕೆ ಬಂದದ್ದು. ಕೊನೆಯಲ್ಲಿ ನನ್ನ ಭಾಷಣಕ್ಕೆ ಇಲ್ಲಿವರೆಗೆ ವಿಸಿಲ್ ಓಡಿಸ್ಕೊಂಡಿದ್ದಿಲ್ಲ ನಾನು. ಕಾರಣ ಎಂತ ಗೊತ್ತುಂಟ, ನಾನು ಮಾತಾಡುವುದೇ ಕಡಿಮೆ, ವಿಸಿಲ್ ಹೊಡೆದ್ರೆ ನಿಲ್ಲಿಸಿ ಬಿಡ್ತೇನೆ ನಾನಲ್ಲಿ ಭಾಷಣ. ಮನೆ ಕುಂದಾಪುರದಲ್ಲಿ ಹಾಗೆ ಆಗಿತ್ತು. ನಮ್ಮ ಗಜೇಂದ್ರ ಅವರು ಇದ್ದಾರೆ, ನಾನು ನಿಲ್ಲಿಸ್ಬೇಕು, ಅಲ್ಲೆಲ್ಲ ಮುಂದುವರಿಸಿ ನೀವು ನಿಲ್ಲಿಸ್ಲಿಕ್ಕೆ ವಿಸಿಲ್ ಹೊಡೆದದ್ದಲ್ಲ ಅಂತ ಹೇಳಿ. ಆಗ ಆದರೂ ಕೂಡ ಇನ್ನೊಂದು ದೇವರು ನಡೆಸಿದರೆ ಹಾಲಾಡಿ ಮೇಳ ಈಗ ನಡೀತದೆ, ಮುಂದೆ ಕಾರ್ಯಕ್ರಮಗಳಾಗ್ತದೆ. ಕಾರ್ಯಕ್ರಮಗಳ ಮನಸ್ಸಿನಲ್ಲಿ ಬೇರೆಲ್ಲ ತುಂಬ ಹೇಳಲಿಕ್ಕೆ ಇದೆ ನನಗೆ. ಆ ಸಂದರ್ಭ ಒಂದು ಹೇಳ್ತೇನೆ, ನಿಮ್ಮ ಎಲ್ಲ ಆಟ ನೋಡುವ ತುಡಿತಕ್ಕೆ ನಾನು ಮತ್ತೆ ಹೆಚ್ಚಿಗೆ ಮುಂದುವರಿಸುವುದಿಲ್ಲ. ಆಡಿದ ಮತ್ತೆ ನಮ್ಮ ರಾಮನ್ ಶೆಟ್ಟರು ಹಿಂದೆ ಮೇಳ ಕಟ್ಟಿದವರು, ಅವರ ಆಶೀರ್ವಾದವನ್ನು ಬೇಡ್ತೇನೆ ನಾನು. ಹೇಳಿ ಶ್ರೀ ಅನಂತ ಪದ್ಮನಾಭ, ಸಿಗಂದೂರು ಚೌಡೇಶ್ವರಿ, ಮರಳು ಅಮ್ಮನವರು ನಿಮ್ಮೆಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮತ್ತೆ ಇವರು ಮಾತಾಡಿದ ಮೇಲೆ ನಾವು ಮಾತಾಡುವ ಅಗತ್ಯ ಇಲ್ಲ, ಎಲ್ಲವನ್ನು ಹೇಳಿ ಬಿಡ್ತಾರೆ ಅವರು. ನಾನು ಮೊದಲು ಹೇಳಿದ್ರೆ ನನ್ನ ಮಾತನ್ನೇ ಅವ್ರು ಹೇಳ್ತಿದ್ರಲ್ಲ.
ಬಂಧುಗಳೇ, ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬಂದಿದೆ. ವಂದನಾರ್ಪಣೆಯಿಂದ ಕಾರ್ಯಕ್ರಮ ಮುಗಿಸುವ. ಆದರೆ ಒಂದು ಮಾತು ನೆನಪಿಸಬೇಕು, ಕರುಣಾಕರ ಶೆಟ್ಟರ ಹೃದಯ ವೈಶಾಲ್ಯ ಹೇಗಿರುತ್ತದೆ ಅಂತಂದ್ರೆ, ಒಂದು ಹೊತ್ತಿಗೆ ತೀರ್ಥಹಳ್ಳಿ ಗೋಪಾಲಾಚಾರ್ಯರು ಮೇಳ ಬಿಟ್ಟು ಹೋದರೂ ಕೂಡ ತೀರ್ಥಹಳ್ಳಿ ಗೋಪಾಲಾಚಾರ್ಯರ ಫೋಟೋವನ್ನು ನನ್ನ ಮನೆಯಲ್ಲಿ ಇಟ್ಟುಕೊಳ್ತೇನೆ ಅಂತ ಅಭಿಮಾನದಿಂದ ಹೇಳಿದವರು ಕರುಣಾಕರ ಶೆಟ್ಟರು. ಎಷ್ಟು ಕತೆ ಬೇಕು. ಅವರ ಮಾತು ಸ್ವಲ್ಪ ನಿಷ್ಠುರವಾಗಿರುತ್ತದೆ, ಆದರೆ ಅಂತಃಕರಣ ಬಹಳ ಮಗುವಿನ ಹಾಗೆ ಇರ್ತದೆ. ತುಂಬಾ ಪ್ರೀತಿ ಮಾಡುತ್ತಾರೆ, ಪ್ರೀತಿ ಗೌರವಗಳಿಂದ ಜನರು ನಡೆಸಿಕೊಳ್ಳುತ್ತಾರೆ, ಕಲಾವಿದರ ಬಗ್ಗೆ ಅಭಿಮಾನವನ್ನು ಹೊಂದಿದ್ದಾರೆ. ಹಾಗಾಗಿ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬಂದಿದೆ. ಇಷ್ಟು ಮಾತ್ರ ನೆನಪು ಮಾಡಿಕೊಳ್ಳೋಣ. ಪುಟ್ಟ ರಂಗಸ್ಥಳವನ್ನು ನಿತ್ಯವೂ ಸ್ವರ್ಗವಾಗಿಸುವ ದೇವತೆಗಳು ಕಲಾವಿದರು ಅಂತ ತಾರಣತವಲ್ಯರು ಹೇಳುತ್ತಾರೆ. ಹಾಗಾಗಿ ಈ ಯಕ್ಷಗಾನದ ಈ ರಂಗಸ್ಥಳವನ್ನು ನಿತ್ಯವೂ ಸ್ವರ್ಗವಾಗಿಸುವ ದೇವತೆಗಳಾಗಿರುವ ಕಲಾವಿದರಿಗೆ ಒಳ್ಳೆದಾಗಲಿ ಅಂತ ನೀವೆಲ್ಲ ಹಾರೈಸ್ತಾ ಇರಬೇಕು. ಎಲ್ಲರಿಗೂ ಒಳ್ಳೆದಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ, ವೇದಿಕೆಯಲ್ಲಿದ್ದು ಕಾರ್ಯಕ್ರಮ ಚಂದಗಾಣಿಸಿಕೊಟ್ಟ ಐವರಿಗೂ, ಹಾಗೆಯೇ ವೇದಿಕೆಯ ಮುಂಭಾಗದಲ್ಲಿದ್ದು ಈ ಕಾರ್ಯಕ್ರಮದ ಸರ್ವಾಂಗ ಸೌಂದರ್ಯಕ್ಕೆ ಕಾರಣರಾದಂತಹ ನಿಮಗೂ ಕೂಡ ಒಂದೇ ಮಾತಿನಲ್ಲಿ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ಜೊತೆಗೆ ಇಡೀ ತಿರುಗಾಟದಲ್ಲಿ ಪ್ರಸಂಗವನ್ನು ಗೆಲ್ಲಿಸಿದ ಎಲ್ಲ ಹಿಮ್ಮೇಳ ಮುಮ್ಮೇಳದ ಕಲಾವಿದರಿಗೆ, ಪ್ರೋತ್ಸಾಹಿಸಿದ ಸಜ್ಜನ ಬಂಧುಗಳಿಗೆ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಸಭಾ ಕಾರ್ಯಕ್ರಮವನ್ನು ಕ್ಷೇತ್ರದ ದೇವರ ಸನ್ನಿಧಾನಕ್ಕೆ ಸಮರ್ಪಿಸಿ ಸಭಾ ಕಾರ್ಯಕ್ರಮಕ್ಕೆ ಮಂಗಲ ಹೇಳೋಣ. ಯಕ್ಷಗಾನ ಶುಭಾರಂಭಗೊಳ್ಳುತ್ತದೆ. ಎಲ್ಲರಿಗೂ ಸ್ವಾಗತ, ನಮಸ್ಕಾರ.